Yes. So, hi Makle. Hello, hello, hello. Hi students. Hi everyone. Am I audible and visible? Am I audible and visible? Please confirm. Okay. Hi Anusha. Hi Megha. Hi Prema. Hi Avila. Yes. ಓಕೆ, ಎಲ್ರು ಹೇಗಿದ್ದೀರಾ? ಐ ಬಿಲೀವ್ ಎಲ್ರು ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ. ಫೈನ್. ಸೊ ಮಕ್ಕಳೇ, ಇವತ್ತು ನಮ್ಮ ಫಸ್ಟ್ ಸೆಷನ್, ಹೌದಾ? ಸೊ ಎಲ್ರು ಕೂಡ ಎಕ್ಸೈಟೆಡ್ ಆಗಿರ್ತೀರಾ. ಹಾಯ್ ಗಣೇಶ್, ಹಾಯ್ ಸಮರ್ಥ್, ಹಲೋ. ಹಾಯ್ ಗೌತಮಿ, ಹಾಯ್ ನಿಖಿಲ್, ಹಾಯ್ ಸುಮಂತ್, ಹಲೋ ಹಲೋ ಹಲೋ. ಓಕೆ, ಫೈನ್. ಸೊ ಆಲ್ ರೈಟ್. ಸೊ ಮಕ್ಕಳೇ, ನಿಮಗೆ ಒಂದು ವಿಷಯ, ವಿ ಕೆನಾಟ್ ಹಿಯರ್ ಯು. ಓಕೆ, ಎಲ್ರಿಗೂ ಇದೇ ಪ್ರಾಬ್ಲಮ್. ಆಮ್ ಐ ಆಡಿಬಲ್? ಎಲ್ರಿಗೂ ಕೂಡ ನಾನು ಕೇಳಿಸ್ತಿದ್ದೇನಾ? ಅಂದ್ರೆ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ದೇನಾ ಹೇಳ್ರಿ. ಹಾಯ್ ಅಮೂಲ್ಯ. ಓಕೆ, ಆಡಿಬಲ್ ರೈಟ್? ಓಕೆ, ಫೈನ್. ಸೊ ಶ್ರೇಯಾ, ನೀವು ಒಮ್ಮೆ ರಿಫ್ರೆಶ್ ಮಾಡಿ. Okay, just refresh. If you are unable to hear, just refresh ಮಾಡಿ. Refresh the page. Clear? Page refresh ಮಾಡಿ ಒಮ್ಮೆ. Okay. Fine. Okay. Thank you so much for confirming. ಮಕ್ಕಳೇ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಸೆಟ್ಸ್ ಹಾಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನುವಂತಹ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ. ಓಕೆ, ಸೊ ಬಿಫೋರ್ ಮೂವಿಂಗ್ ಅಹೆಡ್ ಒಂದು ವಿಷಯನ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಅದೇನಪ್ಪಾ ಅಂದ್ರೆ, ಈ ಎರಡೂ ಚಾಪ್ಟರ್ ಇಂದ, ಓಕೆ, ಎರಡೂ ಚಾಪ್ಟರ್ ಅನ್ನೋದಕ್ಕಿಂತ ಮುಂಚೆ ಈ ಫಸ್ಟ್ ಇಯರ್ PUC ಅಲ್ಲಿ ಬರ್ತಕ್ಕಂತ ಕ್ವೆಶನ್ಸ್ ಗಳು ಎಷ್ಟಪ್ಪ ಅಂತ ನಿಮಗೆ ಡೌಟ್ ಇರುತ್ತೆ, ಹೌದಾ? either ನಿಮಗೆ 14 ಕ್ವೆಶನ್ಸ್ ಆದ್ರೂ ಬರಬಹುದು, ಸಮ್ ಟೈಮ್ 15 to 16 ಕ್ವೆಶನ್ಸ್ ಬರಬಹುದು. ಓಕೆ, ಓವರ್ ಆಲ್ ಎಲ್ಲಾ ಚಾಪ್ಟರ್ಸ್ ಗಳನ್ನ ಕಲಿಸಿ ನಾನು ಮಾತಾಡ್ತಿರೋದು. ಅರ್ಥ ಆಗ್ತಿದೆ ಅಲ್ಲ? ಓವರ್ ಆಲ್ ನಿಮಗೆ ಕಂಪ್ಲೀಟ್ ಆ 14 ಚಾಪ್ಟರ್ಸ್ ಇದ್ದಿದ್ದು ನಿಮಗೆ, ಹೌದಾ? ಫಸ್ಟ್ PUC ಅಲ್ಲಿ ನೀವು ಕಲ್ತಿದ್ದು 14 ಚಾಪ್ಟರ್. 14 ಚಾಪ್ಟರ್ ಇಂದ ನಿಮಗೆ ಈಚ್ ಚಾಪ್ಟರ್ ಇಂದ ಒಂದೊಂದು ಪ್ರಶ್ನೆಗಳು ಬರಬಹುದು. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಮಾಡ್ತಾರೆ, ಒಂದು ಪ್ರಶ್ನೆ ಬದಲು 2 ಅಥವಾ 3 ಕೇಳ್ಬಿಡ್ತಾರೆ. ಓಕೆ, ಸೊ ಅದು ಆಗಿರೋದು ಯಾವ್ದಪ್ಪ ಅಂದ್ರೆ ಕೇವಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಮಾತ್ರ. ಬಾಕಿ ಎಲ್ಲಾ ಚಾಪ್ಟರ್ ಅಲ್ಲಿ ಕಳೆದ ಒಂದು 5-6 ವರ್ಷದಿಂದ 5 to 6 years ಇಂದ ಒಂದೊಂದು ಕ್ವಶನ್ ಕೇಳಿರೋದು. ಆದ್ರೆ ಲಾಸ್ಟ್ ಇಯರ್ ಅಂದ್ರೆ 2025 ಅಲ್ಲಿ ಮಾತ್ರ ಸೆಟ್ಸ್ ಚಾಪ್ಟರ್ ಏನಿದೆ ಅಲ್ಲ, ಇದರಿಂದ 2 ಕ್ವೆಶನ್ಗಳು ಬಂದಿದೆ. ಎಷ್ಟು? 2 ಕ್ವೆಶನ್ಸ್ ಓನ್ಲಿ ಲಾಸ್ಟ್ ಇಯರ್. ಆದ್ರೆ ಹಿಂದಿಂದು 4-5 ವರ್ಷದ ಕ್ವೆಶನ್ ಪೇಪರ್ ಅನ್ನ ನೀವು ತೆಗೆದು ನೋಡಿದ್ರೆ ಒಂದೊಂದು ಕ್ವೆಶನ್ ಬಂದಿರೋದು. ಬಟ್ ಲಾಸ್ಟ್ ಇಯರ್ ಮಾತ್ರ 2 ಕ್ವೆಶನ್ ಅನ್ನ ಕೊಟ್ಟಿದ್ದಾರೆ, ಓನ್ಲಿ ಲಾಸ್ಟ್ ಇಯರ್. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಇನ್ನು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಬಗ್ಗೆ ನಾನು ಮಾತಾಡೋದಾದ್ರೆ, ಈ ಚಾಪ್ಟರ್ ಇಂದ ಲಾಸ್ಟ್ ಇಯರ್ ಒಂದೇ ಪ್ರಶ್ನೆ ಬಂದಿದೆ. ಹಾಗೆ ಅದ್ರ ಹಿಂದಿನ ಯಾವುದೇ ಕ್ವೆಶನ್ ಪೇಪರ್ ಅನ್ನ ನೀವು ತೆಗೆದು ನೋಡಬಹುದು, PYQs ಅನ್ನ, ಅಲ್ಲಿನೂ ಕೂಡ ಬರೀ ಒಂದು ಕ್ವೆಶನ್ ಅನ್ನೇ ಕೇಳಿರೋದು. ಓಕೆ, ಸೊ ಲಾಸ್ಟ್ ಫ್ಯೂ ಇಯರ್ಸ್ ನೀವು ನೋಡಿದಾಗ, ಒಂದು 5-6 ವರ್ಷದ ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ, ಬರೀ ಒಂದೊಂದು ಕ್ವೆಶನ್ ಬಂದಿರೋದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಇಂದ. ಬಟ್ ಏನಪ್ಪಾ ಅಂದ್ರೆ ಸೆಟ್ಸ್ ಚಾಪ್ಟರ್ ಇಂದ ಮಾತ್ರ 2 ಕ್ವೆಶನ್ ಬಂದಿತ್ತು, ಅದು ಲಾಸ್ಟ್ ಇಯರ್. ಬಟ್ ಅದ್ರ ಹಿಂದಿನ ಎಲ್ಲಾ ವರ್ಷಗಳು ನೋಡಿದ್ರೆ ಒಂದೊಂದು ಕ್ವೆಶನ್. ಇಸ್ ದಿಸ್ ಕ್ಲಿಯರ್? ಸೊ ಚಾಪ್ಟರ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ಪ್ರೀವಿಯಸ್ ಇಯರ್ ಆಗಿರಬಹುದು ಅಥವಾ ಅದ್ರ ಹಿಂದಿನ 3-4 ವರ್ಷದಲ್ಲಿ ಎಷ್ಟು ನಂಬರ್ ಆಫ್ ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇನ್ನು ಸೆಕೆಂಡ್ ಇಯರ್ ಚಾಪ್ಟರ್ಗಳು ಬಂದಾಗ ಯಾವ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡ್ತೀವೋ ಆ ಚಾಪ್ಟರ್ ಅಲ್ಲಿ ಹೋದ ವರ್ಷ ಎಷ್ಟು ಪ್ರಶ್ನೆ ಬಂದಿತ್ತು, ಅದ್ರ ಹಿಂದಿನ ವರ್ಷ ಎಷ್ಟು ಕ್ವೆಶನ್ ಬಂದಿತ್ತು, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದೆ ಅಲ್ಲ? ಅಂಡ್ ಈಸಿ ಆಗೇ ಇರುತ್ತೆ ಕ್ವೆಶನ್ಸ್ ಗಳು, ತುಂಬಾ ಕಷ್ಟ ಏನಿರೋದಿಲ್ಲ. ಬಟ್ ಬೇಸಿಕ್ ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿರಬೇಕು. ಆಲ್ ರೈಟ್, ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದೀನಿ. ಹಾಗಿದ್ರೆ ಇನ್ನ ತಡ ಮಾಡೋದ್ ಬೇಡ, ಇವತ್ತಿನ ಈ ಒಂದು ಸೆಷನ್ ಅನ್ನ ಶುರು ಮಾಡೋಣ. ಫೈನ್, ಎಲ್ರು ತಯಾರಿದ್ದೀರಾ? ಓಕೆ, ಸೊ ನೋಡಿ ಮಕ್ಕಳೇ, ನಿಮಗೆ ಗೊತ್ತೇ ಇದೆ KCET ಅಲ್ಲಿ
ಒಂದು ಕ್ವೆಶನ್ಗೆ 1 ಮಾರ್ಕ್. 60 ಕ್ವೆಶನ್ಸ್ ಇರ್ತವೆ, 60 ಕ್ವೆಶನ್ಸ್ಗೆ 60 ಮಾರ್ಕ್ಸ್. ಹೌದಾ? ಐದರ್ ಇನ್ ಟೋಟಲ್ ಆಗಿ ನೀವು 14 ಕ್ವೆಶನ್ಸ್ ಅನ್ನ ಫ್ರಮ್ ಫಸ್ಟ್ PUC ಚಾಪ್ಟರ್ ಗಳಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಸಮ್ಟೈಮ್ಸ್ 15 ಆರ್ 16 ಕ್ವೆಶನ್ಸ್, ಹೆಚ್ಚು ಕಡಿಮೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ರೆ, ಈ ರೀತಿ ಮಾಡಿದ್ರಲ್ಲ ಹೋದ್ಸಲ, ಹಂಗಿದ್ದಾಗ ಮಾತ್ರ ಕ್ವೆಶನ್ಗಳು ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಗಳು ಕವರ್ ಆಗೋದು ಸೆಕೆಂಡ್ ಇಯರ್ PUC ಕಾನ್ಸೆಪ್ಟ್ ಇಂದಾನೆ. ಕ್ಲಿಯರಾ? ಓಕೆ, ಎಸ್. ಸೊ ಹಾಗಿದ್ರೆ ಈಗ ನೋಡಿ ಮಕ್ಳೇ, ಸೆಟ್ಸ್ ಚಾಪ್ಟರ್ ಅಂತ ಬಂದಾಗ ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನು ಇರೋದಿಲ್ಲ. ಇದರಲ್ಲಿ ನೀವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಒಂದು ಸೆಟ್ಸ್ ಅಲ್ಲಿ ಬರ್ತಕ್ಕಂಥ ಯೂನಿಯನ್ ಹಾಗೆ ಇಂಟರ್ಸೆಕ್ಷನ್ ಗಳ ಒಂದು ನಾಲೆಡ್ಜ್ ನಿಮಗೆ ಇರಬೇಕು. ಓಕೆ, ಈ ರೂಲ್ಗಳು ನಿಮಗೆ ಗೊತ್ತಿರಬೇಕು. ಅದೇನಪ್ಪಾ ಅಂದ್ರೆ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ ಯೂನಿಯನ್ ಎ ಇಸ್ ಈಕ್ವಲ್ ಟು ಎ ಯೂನಿಯನ್ ನಲ್ ಸೆಟ್ ಇಸ್ ಈಕ್ವಲ್ ಟು ಎ. ಅರ್ಥ ಆಗ್ತಿದೆ ಅಲ್ಲ? ಇವೆಲ್ಲ ಏನಿದಾವಲ್ಲ ಫಸ್ಟ್ ಇಯರ್ PUC ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಕ್ಲಿಯರಾ? ಈ ಒಂದು ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿತ್ತು ಅಂದ್ರೆ ಯಾವ ರೀತಿ ಫಾರ್ಮುಲಾಸ್ ಆಗಿರ್ಬೋದು, ಐಡೆಂಟಿಟೀಸ್ ಗಳಾಗಿರಬಹುದು, ನಿಮಗೆ ಗೊತ್ತಿದ್ರೆ ಅವಾಗ ನೀವು ಯಾವುದೇ ರೀತಿ ಕ್ವೆಶನ್ ಕೊಟ್ಟರು ಕೂಡ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಓಕೆ, ಈ ರೂಲ್ ನಿಮಗೆ ಗೊತ್ತಿರ್ಲಿ. ಎ ಯೂನಿಯನ್ ವಿತ್ ಯೂನಿವರ್ಸಲ್ ಸೆಟ್, ಯು ವಿಲ್ ಗೆಟ್ ಅಗೇನ್ ಯೂನಿವರ್ಸಲ್ ಸೆಟ್ ಓನ್ಲಿ. ಓಕೆ, ಇದನ್ನೆಲ್ಲ ನೀವು ಓದಿದಿರಾ, ನಾನು ಜಸ್ಟ್ ನಿಮಗೆ ರಿಮೈಂಡ್ ಮಾಡ್ತಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆ ಅಲ್ಲ? ಇನ್ನು ಇಂಟರ್ಸೆಕ್ಷನ್ ಅಲ್ಲಿ ಬಂದ್ರೆ, ಅಫ್ಕೋರ್ಸ್ ಇಂಟರ್ಸೆಕ್ಷನ್ ಯೂನಿಯನ್ ಎರಡರಲ್ಲೂ ಕೂಡ ಈ ಒಂದು ಕಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಹೌದಾ? ಸೊ ಎ ಯೂನಿಯನ್ ಎ ಇಸ್ ಅಗೇನ್ ಎ. ಇನ್ ದ ಸೇಮ್ ವೇ ಎ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಅಗೇನ್ ಸೆಟ್ ಎ ಓನ್ಲಿ. ಓಕೆ, ಯಾವುದೇ ಸೆಟ್ ಎ ಅನ್ನ ನಲ್ ಸೆಟ್ ನ ಜೊತೆ ಯುನೈಟ್ ಮಾಡಿದ್ರೆ ಅಗೇನ್ ವಾಪಸ್ ನಿಮಗೆ ಸೆಟ್ ಎನೇ ಸಿಗುತ್ತೆ. ಇನ್ ದ ಸೇಮ್ ವೇ ಯಾವುದೇ ಸೆಟ್ ಎ ಅನ್ನ ನಲ್ ಸೆಟ್ ನ ಜೊತೆ ಇಂಟರ್ಸೆಕ್ಟ್ ಮಾಡಿದ್ರೆ ನಲ್ ಸೆಟ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿರ್ಲಿ. ಇನ್ನು ಸಬ್ಸೆಟ್ಸ್ ನ ಬಗ್ಗೆ ನಾನು ಮಾತಾಡೋದಾದ್ರೆ, ನಂಬರ್ ಆಫ್ ಸಬ್ಸೆಟ್ಸ್ ಇನ್ ಎನಿ ಸೆಟ್, ಯಾವುದೇ ಸೆಟ್ ಅನ್ನ ನೀವು ತಗೊಂಡು ಅಲ್ಲಿ ಸಬ್ಸೆಟ್ ಅನ್ನ ತೆಗಿತೀರಾ ಅಂತ ಅಂದ್ರೆ ಎಷ್ಟು ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತಪ್ಪ ಅಂದ್ರೆ 2n ಅಷ್ಟು. ಸೊ n ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕ್ಲಿಯರ್? ಅದೇ ರೀತಿ ಇಫ್ ದೇ ಆರ್ ಆಸ್ಕಿಂಗ್ ಫಾರ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್, ನೆನ್ಪಿಟ್ಕೊಳ್ಳಿ 2n -1 ಮಾಡ್ಬೇಕು. ಈ -1 ಏನ್ ಗೊತ್ತಾ? ಇದೇನನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೇಳಿ? ನಲ್ ಸೆಟ್ ಅನ್ನ, ಅಂದ್ರೆ ಎಂಟಿ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಸೆಟ್ ಅಲ್ಲಿ ಇರ್ತಕ್ಕಂಥ ಎಂಟಿ ಸೆಟ್ ಅನ್ನ ರಿಮೂವ್ ಮಾಡಿದ್ರೆ, ಅಫ್ಕೋರ್ಸ್ ಯಾವುದೇ ಸಬ್ಸೆಟ್ ಅನ್ನ ನೀವು ತಗೊಳ್ಳಿ, ಅಲ್ಲಿ ಒಂದು ಎಂಟಿ ಸೆಟ್ ಇದ್ದೇ ಇರುತ್ತೆ. ಆ ಎಂಟಿ ಸೆಟ್ ಅನ್ನ ತೆಗೆದಾಗ ನಿಮಗೆ ಬರೋದು ಪ್ರಾಪರ್ ಸಬ್ಸೆಟ್. ಕ್ಲಿಯರಾ? ಸೊ ಹಾಗಿದ್ರೆ ಪ್ರಾಪರ್ ಸಬ್ಸೆಟ್ ಬಗ್ಗೆ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೇಕು. ಅರ್ಥ ಆಗ್ತಿದೆ ಅಲ್ಲ? ಇನ್ನು ನೆಕ್ಸ್ಟ್ ಡಿ ಮಾರ್ಗನ್ಸ್ ಲಾ ಒಂದು ಬರಿಬೇಕಾಗಿತ್ತು, ನಾನು ಬರ್ದಿಲ್ಲ. ಲೆಟ್ ಮಿ ರೈಟ್ ಹಿಯರ್. ಡಿ ಮಾರ್ಗನ್ಸ್ ಲಾ. ಓಕೆ, ಸೊ ಇದನ್ನೆಲ್ಲ ನಾವು ಫಸ್ಟ್ ಇಯರ್ PUC ಅಲ್ಲಿ ಕಲ್ತಿದ್ವಿ, ಕರೆಕ್ಟಾ? ಸೊ ದಟ್ ಈಸ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅದೇ ರೀತಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಕ್ಲಿಯರಾ? ಎಲ್ರಿಗೂ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆನಾ? ಕ್ಯಾನ್ ಐ ಗೆಟ್ ಸಮ್ ಥಮ್ಸ್ ಅಪ್? ಯಾರಾದ್ರೂ ಥಮ್ಸ್ ಅಪ್ ಹಾಕಬಹುದಾ ಕ್ವಿಕ್ ಆಗಿ? ಸೊ ಇದಾದ್ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಡಿಫರೆನ್ಸ್ ಆಫ್ ಸೆಟ್ಸ್. ಡಿಫರೆನ್ಸ್ ಆಫ್ ಸೆಟ್ಸ್. ಸೊ ಡಿಫರೆನ್ಸ್ ಆಫ್ ಸೆಟ್ಸ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಎ ಮೈನಸ್ ಬಿ. ಸಪೋಸ್ ಇಫ್ ವಿ ಹ್ಯಾವ್ 2 ಸೆಟ್ಸ್ ಎ ಅಂಡ್ ಬಿ, ಅವುಗಳ ಡಿಫರೆನ್ಸ್ ಹೇಗಿರುತ್ತೆ? ಎ ಮೈನಸ್ ಬಿ. ಓಕೆ, ಸೊ ಇದ್ರ ಮೇಲೆ ಕ್ವೆಶನ್ ಗಳನ್ನ ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಲ್ರೆಡಿ ಮಾಡಿದೀರಾ, ಬಟ್ ಅದು ಎಲ್ಲೋ ಒಂದ್ ಕಡೆ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ವಾಪಸ್ ಹೊರಗೆ ಬರಬೇಕು ಅಂದ್ರೆ ಕ್ವೆಶನ್ ಗಳನ್ನ ಮಾಡಿದಾಗ ನೆನಪಿಗೆ ಬರುತ್ತೆ. ಫೈನ್, ಓಕೆ. ಅಂಡ್ ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಅದೇನಪ್ಪಾ ಅಂದ್ರೆ, ಫಸ್ಟ್ ಇಯರ್ PUC ಅಲ್ಲಿ ಎಲ್ಲಾ ಚಾಪ್ಟರ್ ಗಳನ್ನ ನೀವು ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಇಂದ ನೀವು ಮಾರ್ಕ್ಸ್ ಅನ್ನ ತೆಗಿಬೇಕು ಅಂದ್ರೆ ಈಸಿಯಾಗಿ ತೆಗಿಬಹುದು. ಅದಕ್ಕೆ ಮೆಥಡ್ ಏನಪ್ಪಾ ಅಂದ್ರೆ, PYQs ಗಳೇನಿದಾವಲ್ಲ, 5 ರಿಂದ 6 ವರ್ಷದ PYQs ಗಳನ್ನ ಸಾಲ್ವ್ ಮಾಡ್ರಿ. ಹಾಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಿದ್ದೆ ಆದ್ರೆ, ಓಕೆ. NCERT ಅಲ್ಲಿ ಎಕ್ಸಾಂಪಲ್ಸ್ ಗಳೇನ್ ಬರ್ತಾವ ನೋಡ್ರಿ, ಯೂಶಲಿ ಎಕ್ಸಾಂಪಲ್ಸ್
ಆ NCERT ಎಕ್ಸಾಂಪಲ್ಸ್ ಹಾಗೆ PYQs ಇಸ್ ಮೋರ್ ದೆನ್ ಇನಫ್. ಬಟ್ ನೀವು ಸ್ವಲ್ಪ ಡಿಫಿಕಲ್ಟ್ ಕ್ವೆಶನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಾದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ನ ಬಿಟ್ಟು ಬಾಕಿ ಎಲ್ಲಾ ಚಾಪ್ಟರ್ಸ್ ಇಂದ ರಿಪೀಟೆಡ್ ಕ್ವೆಶನ್ಸ್ ಗಳೇ ಬಂದಿದೆ. ಈವನ್ ಲಾಸ್ಟ್ ಇಯರ್ ಕೂಡ. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಫೈನ್. ಸೊ ಹೆದರೋ ಅವಶ್ಯಕತೆ ಏನು ಇಲ್ಲ. ಫಸ್ಟ್ ಇಯರ್ ಕಾನ್ಸೆಪ್ಟ್ ಇಂದ ಇಟ್ ವಿಲ್ ಬಿ ಈಸಿಯರ್ ಓನ್ಲಿ. ಆಲ್ ರೈಟ್, ಎಸ್. ಸೊ ಹಾಗಿದ್ರೆ ಈ ಒಂದು ಕ್ವೆಶನ್ ಅನ್ನ ಇವಾಗ ನಾವು ಸಾಲ್ವ್ ಮಾಡೋಣ. ಇದಕ್ಕೆ ಆನ್ಸರ್ ನೋಡಿ ಏನಾಗಬಹುದು ಅಂತ ಹೇಳಿ. ಇಫ್ A is equal to 1, 2, 3 till 10, then number of subsets of A containing only odd numbers is what? ನೋಡಿ, ನಮಗೆ ಸೆಟ್ A ಅನ್ನ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಸೆಟ್ A ಹಿಯರ್. ಹೌದಾ? ಹಾಗಿದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂತ ಕೇಳ್ತಿದ್ದಾರೆ. ಹೌದಾ? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A. ಈಗ ತಾನೇ ನಾನು ನಿಮಗೆ ಹೇಳಿದ್ದೆ ಸಬ್ಸೆಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವಪ್ಪ? n ಈಸ್ ಈಕ್ವಲ್ ಟು 10. ಕರೆಕ್ಟಾ? n ಈಸ್ ಈಕ್ವಲ್ ಟು 10. ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಎಸ್. ಸೊ ಈಗ n ಇಸ್ ಈಕ್ವಲ್ ಟು 10 ಇದೆ. ಐ ಅಗ್ರಿ. ಈಗ ನನಗೆ ಹೇಳಿ, ಇಲ್ಲಿ ಎಷ್ಟು ನಂಬರ್ಸ್ ಗಳು ಆಡ್ ಇದೆ, ಎಷ್ಟು ಇವೆನ್ ಇದೆ? ಕ್ವಿಕ್ ಆಗಿ ನೀವು ಬೈಫರ್ಕೇಟ್ ಮಾಡಬೇಕು. n ಇಸ್ ಈಕ್ವಲ್ ಟು 5 ಏನಿದೆ ಅಲ್ಲ, ದಟ್ ಈಸ್ ಆಡ್. ಹಾಗೆ n ಇಸ್ ಈಕ್ವಲ್ ಟು 5 ಏನಿದೆ ಅಲ್ಲ, ದಟ್ ಈಸ್ ಇವೆನ್. ಹೌದಾ? 1 ರಿಂದ 10 ಎಷ್ಟು ಆಡ್ ಬರ್ತವೆ, ಎಷ್ಟು ಇವೆನ್ ಬರ್ತವೆ? 1, 3, 5, 7, 9 ಇವೆಲ್ಲ ಆಡ್ ನಂಬರ್ಸ್. ಅಂದ್ರೆ ಒಟ್ಟು 5 ಆಡ್ ನಂಬರ್ಸ್ ಬರ್ತವೆ. ಹಾಗೆ 2, 4, 6, 8, 10 5 ಇವೆನ್ ನಂಬರ್ಸ್ ಬರ್ತವೆ. ಕರೆಕ್ಟಾ? ಫೈನ್. ಈಗ ನಮಗೆ ಕೇಳ್ತಿರೋದು ಏನಪ್ಪಾ ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ A ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್. ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂದ್ರೆ n ಏನ್ ತಗೊಳ್ತೀರಾ? 5 ತಗೊಳ್ತೀರಾ. ನಂಬರ್ ಆಫ್ ಸಬ್ಸೆಟ್ಸ್ ಕೇಳ್ತಿದಾರಲ್ಲ, ನಂಬರ್ ಆಫ್ ಸಬ್ಸೆಟ್ಸ್ ತಾನೇ ಕೇಳ್ತಿರೋದು. ನಂಬರ್ ಆಫ್ ಸಬ್ಸೆಟ್ಸ್ ಫಾರ್ ಆಡ್ ನಂಬರ್ ಕೇಳ್ತಿದ್ದಾರೆ. ಸೊ ಆಡ್ ನಂಬರ್ ಅಂತ ಬಂದಾಗ ಕೊಟ್ಟಿರೋ ಸೆಟ್ ಅಲ್ಲಿ ನಂಬರ್ ಆಫ್ ಆಡ್ ನಂಬರ್ಸ್ ಇಸ್ 5. ಹಾಗಿದ್ರೆ 2 ಪವರ್ 5 ಬರೀರಿ. ವಾಟ್ ಈಸ್ 2 ಪವರ್ 5? ದಟ್ ಈಸ್ 32. ಆಮ್ ಐ ರೈಟ್? 2 ಅನ್ನ 5 ಸಲ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಏನ್ ಬರುತ್ತೆ? 32 ಬರುತ್ತೆ. ಹಾಗಿದ್ರೆ ಆಪ್ಷನ್ ಬಿ ಏನಿದೆಲ್ಲ, ದಿಸ್ ಇಸ್ ರೈಟ್. ಆಪ್ಷನ್ ಬಿ ಇಸ್ ದ ರೈಟ್. ಓಕೆ, ಕೆಲವೊಮ್ಮೆ ಹೀಗೂ ಕೇಳಬಹುದು. ಲಿಸನ್, ಕೆಲವೊಮ್ಮೆ ಹೀಗೂ ಕೇಳಬಹುದು. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ವಿತ್ ಪ್ರಾಪರ್ ಸಬ್ಸೆಟ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಪ್ರಾಪರ್ ಅಂತ ಬಂತು ಅಂದ್ರೆ ನೀವೇನ್ ಮಾಡ್ತೀರಾ? 2 ಪವರ್ n -1 ಮಾಡ್ತೀರಾ. ಅಂದ್ರೆ ಎಂಟಿ ಸೆಟ್ ಅನ್ನ ಕಳಿತೀರಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರಾಪರ್ ಸಬ್ಸೆಟ್ ಬಗ್ಗೆ ಏನಾದ್ರೂ ನಿಮಗೆ ಕೇಳಿದ್ರೆ 2 ಪವರ್ n -1 ಮಾಡ್ಬೇಕು. ಯಾಕೆ ಅಂದ್ರೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಇಲ್ಲಿನೂ ಅಷ್ಟೇ ಇವೆನ್ ನಂಬರಿಗೆ 2 ಪವರ್ n ಅಂದ್ರೆ ಇಲ್ಲಿನೂ ಕೂಡ ನಿಮಗೆ 2 ಪವರ್ 5 ಇಸ್ ಈಕ್ವಲ್ ಟು 32. ಇಲ್ಲಿನೂ 32 ಬರುತ್ತೆ. ಹೌದಾ? ಇಲ್ಲಿನೂ 32 ಬರುತ್ತೆ. ಸೊ ಇವೆರಡರಲ್ಲಿ ಎಲ್ಲಾದ್ರೂ ಒಂದ್ ಕಡೆಗೆ ಎಂಟಿ ಸೆಟ್ ಇರಬಹುದು. ಐದರ್ ಆಡ್ ನಂಬರ್ ಗಳ ಸೆಟ್ ಅಲ್ಲಿ ಎಂಟಿ ಸೆಟ್ ಇರಬಹುದು, ಐ ಮೀನ್ ಈ ಒಂದು ನಲ್ ಸೆಟ್ ಇರಬಹುದು, ಅಥವಾ ಇವೆನ್ ನಂಬರ್ ಎಲ್ಲಾದ್ರೂ ಕೂಡ ನಲ್ ಸೆಟ್. ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ಬರುತ್ತೆ ಸಬ್ಸೆಟ್. ಕಂಪ್ಲೀಟ್ ಸಬ್ಸೆಟ್ ಏನಿರ್ತಾವಲ್ಲ, ಕಂಪ್ಲೀಟ್ ಸಬ್ಸೆಟ್ ಏನಿರ್ತದಲ್ಲ, ಆ ಕಂಪ್ಲೀಟ್ ಸಬ್ಸೆಟ್ ಅಲ್ಲೇ ನಿಮಗೆ ಒಂದು ಎಂಟಿ ಸೆಟ್ ಬರೋದು. ಕರೆಕ್ಟ್ ಅಲ್ವಾ? ಸೊ ಆ ಎಂಟಿ ಸೆಟ್ ಏದರ್ ಇಲ್ಲಾದ್ರೂ ಇರಬಹುದು, ಇಲ್ಲಾದ್ರೂ ಇರಬಹುದು. ಅವ್ರು ನಮಗೆ ಪ್ರಾಪರ್ ಸಬ್ಸೆಟ್ ಬಗ್ಗೆ ಕೇಳಿಲ್ಲ. ಹಾಗಾಗಿ ನಾವು 2 ಪವರ್ n ಅಷ್ಟೇ ತಗೊಂಡಿದೀವಿ, ನಾಟ್ 2 ಪವರ್ n -1. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಎಸ್, ಇದಕ್ಕೆ ಏನ್ ಉತ್ತರ ಬರುತ್ತೆ ಅನ್ನೋದನ್ನ ಹೇಳಿ. ಇಫ್ ಎ ಇಸ್ ಈಕ್ವಲ್ ಟು, ಇದು ಆಕ್ಚುಲಿ ಲಾಸ್ಟ್ ಇಯರ್ ಕೇಳಿರುವಂತಹ ಪ್ರಶ್ನೆ ಮಕ್ಕಳೇ. 2025 ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಓಕೆ, 2025 ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಇಫ್ ಎ ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟಿಜರ್ ಅಂಡ್ ಎಕ್ಸ್ ಸ್ಕ್ವೇರ್ -9 ಇಸ್ ಈಕ್ವಲ್ ಟು 0. ಬಿ ಇಸ್ ಈಕ್ವಲ್ ಟು ಎಕ್ಸ್ ಈಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂಡ್ ಎಕ್ಸ್ ಲೈಸ್ ಬಿಟ್ವೀನ್ 2 and 5 ಅಂತ ಕೊಟ್ಟಿದ್ದಾರೆ. ಹಾಗೆ ಸಿ ರೆಪ್ರೆಸೆಂಟ್ಸ್, ಇದು ಯಾವ ರೀತಿ ಸೆಟಪ್ ಅಂದ್ರೆ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ವಿಚ್ ಇಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 4. ಹಾಗಿದ್ರೆ ಬಿ ಮೈನಸ್ ಸಿ ಯೂನಿಯನ್ ಎ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಲೆಟ್ ಅಸ್ ಫೈಂಡ್ ಔಟ್.
ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಇಲ್ಲಿ ನಿಮಗೆ ಆನ್ಸರ್ ಬೇಕಪ್ಪ ಅಂದ್ರೆ ಸೆಟ್ ಎ, ಸೆಟ್ ಬಿ, ಸೆಟ್ ಸಿ ಗಳನ್ನ ನೀವು ಯಾವ ರೀತಿ ಬರಿಬೇಕು? ರೋಸ್ಟರ್ ಫಾರ್ಮ್ ಅಲ್ಲಿ ಬರಿಬೇಕು. ಹೌದಾ? ಸೊ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ವಿ ಶುಡ್ ರೈಟ್ ಇಟ್ ಇನ್ ಎ ರೋಸ್ಟರ್ ಫಾರ್ಮ್. ಓಕೆ, ಏನ್ ಮಾಡ್ತೀರಾ? ತುಂಬಾ ಸಿಂಪಲ್. ಲೆಟ್ ಮಿ ರೈಟ್ ಹಿಯರ್. ಸೆಟ್ ಎ ಬಗ್ಗೆ ಮಾತಾಡ್ತೀನಿ ನೋಡಿ. ಎಕ್ಸ್ ಇಸ್ ಆನ್ ಇಂಟಿಜರ್ ಅಂತ ಹೇಳ್ತಿದ್ದಾರೆ. ಹಾಗೆ ಎಕ್ಸ್ ಸ್ಕ್ವಯರ್ ಮೈನಸ್ 9 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಅಂದ್ರೆ ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ 9 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಹಾಗೆ ಇರ್ಲಿ, ಮೈನಸ್ 9 ಅನ್ನ ಈ ಕಡೆ ಶಿಫ್ಟ್ ಮಾಡಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವಯರ್ ಈ ಕಡೆ ಹೋದಾಗ ರೂಟ್ 9 ಆಗುತ್ತೆ. ದಟ್ ಈಸ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಕರೆಕ್ಟಾ? ಅಂದ್ರೆ ಪ್ಲಸ್ 3 ಅನ್ನ ಸ್ಕ್ವಯರ್ ಮಾಡಿದ್ರು 9 ಬರುತ್ತೆ, ಮೈನಸ್ 3 ಅನ್ನ ಸ್ಕ್ವಯರ್ ಮಾಡಿದ್ರು 9 ಬರುತ್ತೆ. ಅಂದ್ರೆ ರೂಟ್ 9 ವ್ಯಾಲ್ಯೂ ಇಸ್ ಪ್ಲಸ್ ಆರ್ ಮೈನಸ್ 3. ಓಕೆ, ಸೊ ಹಾಗಿದ್ರೆ ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಇದ್ರ ಒಳಗಡೆ ಬರತಕ್ಕಂತ ಎಲಿಮೆಂಟ್ಸ್ ಗಳೆಲ್ಲ ಎಕ್ಸ್ ಇಂದ ರೆಪ್ರೆಸೆಂಟ್ ಆಗತ್ತೆ. ಸೊ ಆ ಎಕ್ಸ್ ವ್ಯಾಲ್ಯೂಸ್ ಗಳೆಲ್ಲ ಏನಪ್ಪಾ ಅಂದ್ರೆ ಒಂದು ಪ್ಲಸ್ 3, ಇನ್ನೊಂದು ಮೈನಸ್ 3. ಇಸ್ ದಿಸ್ ಕ್ಲಿಯರ್? ಈಸ್ ದಿಸ್ ಕ್ಲಿಯರ್? ಎಸ್. ಓಕೆ, ಫೈನ್. ಇಷ್ಟ ಅರ್ಥ ಆಯ್ತಾ? ಈಗ ಸೆಟ್ ಬಿ ಕಡೆಗೆ ಹೋಗ್ತೀನಿ. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಅಂಡ್ ದಿಸ್ ಎಕ್ಸ್ ಲೈಸ್ ಬಿಟ್ವೀನ್ 5 and 2. ನೋಡಿ, ಇದರ ಅರ್ಥ ಏನು? ಇದರ ಅರ್ಥ ಏನು? ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು 2. ಇದನ್ನ ಕರೆಕ್ಟ್ ಆಗಿ ಬರೆಯೋಣ. ಲೀನಿಯರ್ ಇನ್ಇಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಬರೆಯೋಣ. ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು 2, ಹಾಗೆ ಎಕ್ಸ್ ಈಸ್ ಲೆಸ್ ದೆನ್ 5. ಹೌದಾ? ಈಗ ನನಗೆ ಹೇಳ್ರಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು 2 ಅಂದ್ರೆ 2 ಕೂಡ ಇನ್ಕ್ಲೂಡ್ ಆಗಿದೆ. 2 ಆದ್ಮೇಲೆ ಬರೋದೇನು? 3, 4. ಹೌದಾ? ಸೊ ಅಂದ್ರೆ 2 ಗಿಂತ ದೊಡ್ಡದಿರ್ಬೇಕು, ಇನ್ಕ್ಲೂಡಿಂಗ್ 2, ಹಾಗೆ 5 ಗಿಂತ ಚಿಕ್ಕದಿರ್ಬೇಕು. ಹೌದಾ? ಸೊ ಹಾಗಿದ್ರೆ ಸೆಟ್ ಗಳನ್ನ ಈಗ ಬರೀತಾ ಹೋಗೋಣ. ಲೆಟ್ ಮಿ ರೈಟ್ ಹಿಯರ್. ಇಲ್ಲಿ ಬರೀತೀನಿ. 2 ಗಿಂತ ದೊಡ್ಡದಿರ್ಬೇಕು, ಇನ್ಕ್ಲೂಡಿಂಗ್ 2. ರಿಮೆಂಬರ್, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು 2, ಎಕ್ಸ್ ಈಸ್ ಲೆಸ್ ದೆನ್ 5. ಸೊ ಈಸ್ ಈಕ್ವಲ್ ಟು 2 ಆಗಿರೋದ್ರಿಂದ 2 ಕೂಡ ಬರುತ್ತೆ. ಅದಾದ್ಮೇಲೆ 3, 4, ಬಟ್ ಲೆಸ್ ದೆನ್ 5, ನಾಟ್ ಇನ್ಕ್ಲೂಡಿಂಗ್ 5. ನೋಡಿ, 5 ಬರೋದಿಲ್ಲ ಇಲ್ಲಿ. ರಿಮೆಂಬರ್, 5 ಬರೋದಿಲ್ಲ. ಓಕೆ, ಅರ್ಥ ಆಗ್ತಿದೆನಾ? ಆಲ್ ರೈಟ್. 31. ಓಕೆ, 31 ಯಾವ್ದ್ರದ್ದು? ಇದರಲ್ಲಿ 31 ಇಲ್ಲ, ಆಪ್ಷನ್ ಅವಿಲ್ಲ. ಹೇಳಿ, ಇದಕ್ಕೆ ಯಾವ ಆಪ್ಷನ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ತೀರಾ ಯಾರಾದ್ರೂ? ಎನಿ ಆನ್ಸರ್? ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ. ನೈಸ್. ಸೊ ಈಗ ಎಕ್ಸ್ ಇಸ್ ಎ ಪ್ರೈಮ್ ನಂಬರ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 4. ಈಗ ನನಗೆ ಹೇಳಿ, ಪ್ರೈಮ್ ನಂಬರ್ ವಿಚ್ ಆರ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು 4 ಯಾವ್ದು ಬರುತ್ತೆ? ಪ್ರೈಮ್ ನಂಬರ್ ಶುರು ಆಗೋದೆ 2 ಇಂದ, ಕರೆಕ್ಟ್ ಅಲ್ವಾ? ನೆಗೆಟಿವ್ ಏನಾದ್ರೂ ಬರುತ್ತಾ ಪ್ರೈಮ್ ನಂಬರ್ ಅಲ್ಲಿ? ಬರೋದಿಲ್ಲ. ಸೊ ಹಾಗಿದ್ರೆ 2 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಏನು? 3 ಅಲ್ವಾ? ಸೊ ಹಾಗಿದ್ರೆ 2 and 3 ಆರ್ ದ ಪ್ರೈಮ್ ನಂಬರ್ಸ್. ನೋಡಿ ಎಷ್ಟು ಈಸಿ ಇದೆ. 3 ಸೆಟ್ ಬಂತು ನಮಗೆ. ಈಗ ಅಕಾರ್ಡಿಂಗ್ ಟು ದ ಕಂಡೀಷನ್ ನಾವು ಏನ್ ಮಾಡ್ಬೇಕು? ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟಾ? ಸೊ ದಟ್ ಈಸ್ ಬಿ ಮೈನಸ್ ಸಿ ಯೂನಿಯನ್ ಎ. ಕರೆಕ್ಟಾ? ಓಕೆ, ವಾಟ್ ಈಸ್ ಬಿ ಹಿಯರ್? ಸೆಟ್ ಬಿ ಏನಿದೆ? ಸೆಟ್ ಬಿ ಇಸ್ 2, 3, 4. 2, 3, 4. ಹೌದಾ? ಮೈನಸ್ ಸೆಟ್ ಸಿ. ಸೆಟ್ ಸಿ ಏನಿದೆ? 2, 3. ಹೌದಾ? ಹೌ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಆಫ್ ದ ಸೆಟ್? ತುಂಬಾ ಇಂಪಾರ್ಟೆಂಟ್. ಡಿಫರೆನ್ಸ್ ಆಫ್ ದ ಸೆಟ್ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀರಾ? ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ಯಾವುದೇ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂದ್ರೆ ಇದೇನಿರುತ್ತಲ್ಲ, ಇದು ಜಸ್ಟ್ ರೆಫರೆನ್ಸ್ ಅಷ್ಟೇ. ರೆಫರೆನ್ಸ್ ಅಂದ್ರೆ ಯಾವ ರೀತಿ? ಸೆಟ್ ಎ ಅಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಎಲಿಮೆಂಟ್ ಸೆಟ್ ಬಿ ಅಲ್ಲಿ ಇದೆನಾ? ನೋಡ್ರಿ, ಸೆಟ್ ಎ ಅಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಎಲಿಮೆಂಟ್ ಸೆಟ್ ಬಿ ಅಲ್ಲಿ ಇದೆನಾ? ಇದೆ. ಯಾವ್ದ್ಯಾವ್ದಿದೆ? 2 ಹಾಗೆ 3 ಇದೆ. ಓಕೆ, ಹಾಗಿದ್ರೆ 2, 3 ಬಿಟ್ಬಿಡ್ರಿ, ಬಾಕಿ ಉಳಿದಿರೋದೇನು? 4. ಸೊ ಇಲ್ಲಿ ಯಾವ ಎಲಿಮೆಂಟ್ಸ್ ಸೆಟ್ ಅಂದ್ರೆ ಫಸ್ಟ್ ಸೆಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ ಎರಡನೇ ಸೆಟ್ ಅಲ್ಲಿ ಇತ್ತು ಅಂದ್ರೆ ಆ ಎಲಿಮೆಂಟ್ಸ್ ಗಳನ್ನ ಬಿಟ್ಟು ಬಾಕಿ ಉಳಿದಿರೋ ಎಲಿಮೆಂಟ್ಸ್ ಗಳೇ ನಮ್ಮ ಡಿಫರೆನ್ಸ್ ಆಫ್ ಸೆಟ್ ಆಗುತ್ತೆ. ಓಕೆ, ಎಸ್. ಈಗೇನ್ ಮಾಡ್ತೀರಾ? ಈ ಬಿ ಮೈನಸ್ ಸಿ ಅನ್ನ ಯುನೈಟ್ ಮಾಡ್ತೀರಾ. ಯಾವ್ದ್ರ ಜೊತೆ ಯುನೈಟ್ ಮಾಡ್ತೀರಾ?
ಯಾವ್ದ್ರ ಜೊತೆ ಯುನೈಟ್ ಮಾಡ್ತೀರಾ? ಸೆಟ್ ಎ ಜೊತೆ ಯುನೈಟ್ ಮಾಡ್ತೀರಾ. ಓಕೆ, ಸೊ ಬಿ ಮೈನಸ್ ಸಿ ಇಸ್ 4 ಯೂನಿಯನ್ ವಾಟ್ ಈಸ್ ಸೆಟ್ ಎ? ದಟ್ ಈಸ್ +3 ಹಾಗೆ -3. ಸೊ ಈಗ ಇದಿಷ್ಟು ಯುನೈಟ್ ಮಾಡಿದ್ರೆ ಫೈನಲಿ ನಿಮಗೆ ಏನ್ ಬರುತ್ತೆ? ಇಷ್ಟುನು ಯೂನಿಯನ್ ಮಾಡ್ರಿ. ಒಂದು 4 +3 ಹಾಗೆ -3. -3 3 4 ಎಲ್ಲಾದ್ರೂ ಇದೆನಾ ನೋಡ್ರಿ? ಎಸ್ ಇದೆ. ಆಪ್ಷನ್ ಎ ಅಲ್ಲಿ ಇದೆ -3 +3 and 4. -3 +3 and 4. ಇಸ್ ದಿಸ್ ಕ್ಲಿಯರ್? ಯಾರಿಗಾದ್ರೂ ಡೌಟ್ ಇದೆನಾ ಈ ಪ್ರಶ್ನೆಯಲ್ಲಿ? ಲಾಸ್ಟ್ ಇಯರ್ ಕೇಳಿರುವಂತಹ ಪ್ರಶ್ನೆ ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಕ್ಲಿಯರ್ ಅಲ್ಲ? ಆಲ್ ರೈಟ್, ಸರಿ. ಸೊ ಈಗ ಈ ಕ್ವೆಶನ್ ಅನ್ನ ಮಾಡೋಣ. ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಂಪ್ಟಿ ಸೆಟ್ ಅಂತ ಹೇಳಿ ಕೇಳ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಂಪ್ಟಿ ಸೆಟ್? ಸೊ x² -9 is equal to 0 where x belongs to R. x² -1 is equal to 0 where x belongs to R. x² is equal to x plus 2 where x belongs to R. x² plus 1 is equal to 0 where x belongs to R. ಯಾವ್ದು ಇದರಲ್ಲಿ ಎಂಪ್ಟಿ ಸೆಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಯಾವ್ದು ನಲ್ ಸೆಟ್ ಇಷ್ಟು ಸೆಟ್ಗಳಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಿದ್ರೆ ಕೊಟ್ಟಿರುವಂತಹ ಈ ಸೆಟ್ಗಳು ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ಸಾಲ್ವ್ ಮಾಡಿದಾಗ ನಮಗೆ ರೋಸ್ಟರ್ ಫಾರ್ಮ್ ಅಲ್ಲಿ ಎಲಿಮೆಂಟ್ಸ್ ಬಂತಾ? ಅದು ಎಂಪ್ಟಿ ಸೆಟ್ ಆಗೋದಿಲ್ಲ. ಒಂದ್ ವೇಳೆ ಏನು ಎಲಿಮೆಂಟ್ಸ್ ಬರ್ತಿಲ್ವಾ? ಅದು ಎಂಪ್ಟಿ ಸೆಟ್ ಆಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಡಿ ಅಂತ ಹೇಳ್ತಿದ್ದಾರೆ. ನೈಸ್, ನೋಡೋಣ. ಈಗ ನೋಡಿ, ಮೊದಲನೇದು x² -9 is equal to 0 ಇದೆ. ಹೌದಾ? x² -9 is equal to 0. x² is equal to -9 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? √9 ಆಗುತ್ತೆ. ಬೇಸಿಕಲಿ ಸ್ಕ್ವೇರ್ ಅನ್ನ ಶಿಫ್ಟ್ ಮಾಡ್ತೀನಿ, √9 ವಿಚ್ ಇಸ್ ಈಕ್ವಲ್ ಟು +or-3. ಅಂದ್ರೆ ಇಲ್ಲಿ ಪ್ಲಸ್ ಅಥವಾ -3 ಅನ್ನೋ ವ್ಯಾಲ್ಯೂಸ್ ಬರುತ್ತೆ. ಈ ಸೆಟ್ಟಿಗೆ ರೋಸ್ಟರ್ ಫಾರ್ಮ್ ಅಲ್ಲಿ +3 ಹಾಗೆ -3 ಬರ್ತಿದೆ. ಆರ್ ಯು ಗೆಟಿಂಗ್ ದಿಸ್? ಸೊ +3 1 -3 1 ಅಂದ್ರೆ ಇದರಲ್ಲಿ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಕರೆಕ್ಟಾ? ಓಕೆ, ಸೊ ಇದಂತೂ ಅಲ್ಲ. ದಿಸ್ ಇಸ್ ನಾಟ್ ಎಂಪ್ಟಿ ಸೆಟ್. ಕೇಳ್ತಿರೋದು ಎಂಪ್ಟಿ ಸೆಟ್. ಓಕೆ, ಸೊ ಇದು ಮೊದಲನೇದಾಯ್ತು. ಇನ್ನು ಎರಡನೇ ಚೆಕ್ ಮಾಡೋಣ. x² -1 is equal to 0. x² -1 is equal to 0. ಸೊ x² ಹಾಗೆ ಇಡಿ. -1 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ +1 ಆಗುತ್ತೆ. ಸೊ x equal to ನೋಡಿ, ಈ ರೂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ √1 ಆಗುತ್ತೆ. ಸೊ √1 ವ್ಯಾಲ್ಯೂ ಏನು? ದಟ್ ಈಸ್ +1 ಆಗುತ್ತೆ, -1 ಆಗುತ್ತೆ. ಅಂದ್ರೆ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ, ಇದರಲ್ಲೂ ಎಲಿಮೆಂಟ್ಸ್ ಗಳಿದೆ. ದಿಸ್ ಇಸ್ ಆಲ್ಸೋ ನಾಟ್ ಎಂಪ್ಟಿ ಸೆಟ್. ಓಕೆ, ಇನ್ನು ಇಲ್ಲಿ ಬರ್ತೀನಿ. x² ಇದು ಮೂರನೇದು, ದಿಸ್ ಇಸ್ ಥರ್ಡ್ ಒನ್. x² ಈಸ್ ಈಕ್ವಲ್ ಟು x plus 2 ಇದೆ, ಈಸ್ ಈಕ್ವಲ್ ಟು x plus 2 ಇದೆ. ಇದನ್ನ ಯಾವ ರೀತಿ ಬರಿಬಹುದಪ್ಪ ಅಂದ್ರೆ ನೋಡಿ, x² -x -2. ಓಕೆ, ಸೊ ಈಗ ಇದನ್ನ ನೀವು ಫ್ಯಾಕ್ಟರೈಸ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿನೂ ನಿಮಗೆ ರೂಟ್ಸ್ ಸಿಗುತ್ತೆ. ಯು ಕ್ಯಾನ್ ಡೂ ಇಟ್. ಓಕೆ, ಫ್ಯಾಕ್ಟರೈಸೇಷನ್ ಮಾಡೋದು ಗೊತ್ತಿದೆ ಅಲ್ಲ ಮಕ್ಕಳೇ? ಸೊ ಫ್ಯಾಕ್ಟರೈಸೇಷನ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ? ವಾಟ್ ಯು ವಿಲ್ ಗೆಟ್? ಸೊ ಬೇಸಿಕಲಿ ಐ ಥಿಂಕ್ ಯು ವಿಲ್ ಗೆಟ್ x equal to -1, x equal to +2 ಅನ್ನುವಂತ ಎರಡು ರೂಟ್ಸ್ ಬರುತ್ತೆ. ಇದಕ್ಕೆ ನಿಮಗೆ ಬರುತ್ತೆ. ಓಕೆ, ಯು ಕ್ಯಾನ್ ಚೆಕ್ ಇಟ್. ಅಂದ್ರೆ ಇದಕ್ಕೂ ಕೂಡ ಎಲಿಮೆಂಟ್ಸ್ ಇದೆ. ದಿಸ್ ಇಸ್ ಆಲ್ಸೋ ನಾಟ್ ಅನ್ ಎಂಪ್ಟಿ ಸೆಟ್. ಹಾಗಿದ್ರೆ ಇಲ್ಲಿ ನೋಡ್ಬೇಡ, ಇದೊಂದು x² +1 is equal to 0 ಇದೆ. ದಿಸ್ ಇಸ್ ಫೋರ್ತ್ ಒನ್. ಹೌದಾ? ಸೊ x² ಹಾಗೆ ಇಡ್ರಿ. 1 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ -1 ಆಗುತ್ತೆ. x equal to √-1 ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕಂಪ್ಲೀಟ್ ನಂಬರ್ ಸಿಸ್ಟಮ್ ಅಲ್ಲಿ ಅಂಡರ್ ರೂಟ್ ಒಳಗಡೆಗೆ ನೆಗೆಟಿವ್ ವ್ಯಾಲ್ಯೂಸ್ ಬರೋದಿಲ್ಲ. ಇದು ಬರೋದು ಕೇವಲ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ. ಹೌದಾ? ಸೊ ರಿಯಲ್ ನಂಬರ್ಸ್ ಒಳಗಡೆಗೆ ಈ ಒಂದು ಕಾಂಪ್ಲೆಕ್ಸ್ ನಂಬರ್ ಎಂಟರ್ ಆಗೋದಿಲ್ಲ. ಸೊ ದಿಸ್ ಇಸ್ ನಾಟ್ ಎ ವ್ಯಾಲಿಡ್ ಒನ್. ಹಾಗಿದ್ರೆ ಈ x equal to ಕಾಂಪ್ಲೆಕ್ಸ್ ನಂಬರ್ ನಮ್ಮ ಈ ಸೆಟ್ಗೆ ಅನ್ವಯ ಆಗೋದಿಲ್ಲ. ದೇರ್ ಫೋರ್ ದಿಸ್ ಇಸ್ ಅನ್ ಎಂಪ್ಟಿ ಸೆಟ್. ಇಲ್ಲಿ ಸೊಲ್ಯೂಷನ್ ಇಲ್ಲ. ಕಾಂಪ್ಲೆಕ್ಸ್ ನಂಬರ್ ನಾವು ತಗೊಳ್ಳೋದಿಲ್ಲ, ನಾವೇನಿದ್ರು ರಿಯಲ್ ನಂಬರ್ಸ್ ಮಾತ್ರ. ಕರೆಕ್ಟಾ? ಸೊ ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ಸೊಲ್ಯೂಷನ್. ಎಲ್ಲರಿಗೂ ಅರ್ಥ ಆಗ್ತಿದೆ ನಾನು ಮಾಡಿಸ್ತಿರೋದು? ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್? ಕ್ವಿಕ್ ಆಗಿ ಹೇಳಿ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಕ್ವಿಕ್.
ಬೇಗ. ಹೇಳ್ರೋ, ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಆಲ್ ರೈಟ್, ಕ್ಲಿಯರಾ? ಸರಿ, ಸೊ ಹಾಗಿದ್ರೆ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಸೊ ಲಾಸ್ಟ್ ಇಯರ್ ಅಲ್ಲಿ ಕೇಳಿರುವಂತ ಮತ್ತೊಂದು ಕ್ವೆಶನ್. ಸೊ ದಿಸ್ ಇಸ್ ಆಲ್ಸೋ 2025 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದು 2025 KCET ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ಅವಾಗ್ಲೇ ಒಂದ್ ಮಾಡಿಸ್ದೆ, ಇವಾಗ ಇನ್ನೊಂದು. ಸೆಟ್ಸ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಇಯರ್ 2 ಪ್ರಶ್ನೆ ಬಂದಿತ್ತು ಅಂದೆ, ಇದು ಮತ್ತೊಂದು ಪ್ರಶ್ನೆ. ಓಕೆ, ಸೊ ಏನಿದೆ ಅಂದ್ರೆ A and B are two sets having 3 and 6 elements respectively. ಓಕೆ, ಅರ್ಥ ಆಗ್ತಿದೆನಾ? ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ದಟ್ ಈಸ್ ಸ್ಟೇಟ್ಮೆಂಟ್ 1 ಹಾಗೆ ಸ್ಟೇಟ್ಮೆಂಟ್ 2. ಏನದು? ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B ಈಸ್ 3. ಏನಂತೆ? ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B ಈಸ್ 3. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A B ಈಸ್ 3 ಅಂತ ಹೇಳ್ತಿದ್ದಾರೆ. ಹೌದಾ? ಓಕೆ, ಸೊ ಇದು A ಯೂನಿಯನ್ B ಇದೆ. ಆಕ್ಚುಲಿ ದಿಸ್ ಇಸ್ A ಯೂನಿಯನ್ B. ಓಕೆ, ಆಲ್ ರೈಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಜಸ್ಟ್ ಅ ಸೆಕೆಂಡ್, 1 ನಿಮಿಷ ಇರಿ. A ಯೂನಿಯನ್ B, ಥಿಂಕ್. ಸೊ ದಿಸ್ ಇಸ್ A ಇಂಟರ್ಸೆಕ್ಷನ್ B. ಇಂಟರ್ಸೆಕ್ಷನ್ ಇದು. ಓಕೆ, ಫೈನ್. ಸೊ ದಿಸ್ ಇಸ್ A ಇಂಟರ್ಸೆಕ್ಷನ್ B. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಈಗ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಹೇಳಿ ಕೇಳ್ತಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್. ಹಾಗಿದ್ರೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಲ್ಲಿ 2 ಕರೆಕ್ಟಾ, 2 ತಪ್ಪಾ? ಹೌದಾ? ಅಥವಾ ಇಂಟರ್ಸೆಕ್ಷನ್ ಇದು ಆಕ್ಚುಲಿ ಇಂಟರ್ಸೆಕ್ಷನ್ ಆಗಬೇಕು. ಇಲ್ಲಿ A ಇಂಟು B ಅಂತ ಬಂದಿದೆ. ಓಕೆ, ಫೈನ್. ಸೊ A ಇಂಟು B ಯೂಶಲಿ ರೆಪ್ರೆಸೆಂಟ್ ಮಾಡೋದೇ ಇಂಟರ್ಸೆಕ್ಷನ್ ಅನ್ನ. ಇಟ್ಸ್ ಓಕೆ, ನೋ ಇಶ್ಯೂಸ್. ಈಗ ನಾವ್ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಎಸ್, 1 ನಿಮಿಷ ಇರಿ. ಓಕೆ, ಸೊ ಹೆಂಗೆ ಸಾಲ್ವ್ ಮಾಡೋದು ಇದನ್ನ? ಹೌ ಟು ಸಾಲ್ವ್ ದಿಸ್? ನೋಡಿ ಮಕ್ಳೇ, ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಕಾನ್ಸೆಪ್ಟ್. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B ಅಂತ ಕೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಮಕ್ಕಳೇ, A ಅಂಡ್ B ಆರ್ 2 ಸೆಟ್ಸ್ ಹ್ಯಾವಿಂಗ್ 3 and 6 ಎಲಿಮೆಂಟ್ಸ್. ಹಾಗಿದ್ರೆ ಸೆಟ್ A ಅಲ್ಲಿ ನಮಗೆ ನೀವು ಯಾವ ರೀತಿ ಬರೀಬೇಕು ಅಂದ್ರೆ, ಸೆಟ್ A ಈಸ್ ಈಕ್ವಲ್ ಟು 3 ಎಲಿಮೆಂಟ್ಸ್ ಅಂಡ್ ಸೆಟ್ B ಇಸ್ ಈಕ್ವಲ್ ಟು 6 ಎಲಿಮೆಂಟ್ಸ್. ಸೆಟ್ A ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಸೆಟ್ B ಅಲ್ಲಿ 6 ಎಲಿಮೆಂಟ್ಸ್ ಇದೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆನಾ ನಾನು ಮಾಡಿಸ್ತಿರೋದು? ಸೊ ಹಾಗಿದ್ರೆ ಮಿನಿಮಮ್ ಆಫ್ A ಯೂನಿಯನ್ B ಅಂದ್ರೆ A ಯೂನಿಯನ್ B ಮಾಡಿದಾಗ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A ಯೂನಿಯನ್ B 3 ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಮಿನಿಮಮ್ ಆಫ್ A ಯೂನಿಯನ್ B ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬಾ ಸಿಂಪಲ್. ದಟ್ ಈಸ್ set A plus number of elements in set A plus number of elements in set B minus maximum number of elements in A intersection B. So this is the formula you need to remember. Animsha.
ಆಲ್ ರೈಟ್, ಎಸ್. ಸೊ ನೋಡಿ, ಇದು ಈ ಒಂದು ಫಾರ್ಮುಲಾನ ನೀವು ನೆನ್ಪಿಡ್ಬೇಕು. ಇದು ಯಾವುದಕ್ಕೆ? ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಎ ಯೂನಿಯನ್ ಬಿ ಗೆ. ಇನ್ ದ ಸೇಮ್ ವೇ ಎರಡನೇದಕ್ಕೂ ಕೂಡ ನಾನು ಫಾರ್ಮುಲಾ ಹೇಳ್ತೀನಿ, ಅದಾದ್ಮೇಲೆ ಸಾಲ್ವ್ ಮಾಡೋಣ. ಸೊ ಎರಡನೇದು ಏನಿದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್, ಹೌದಾ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಫಾರ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಹೌದಾ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಎಲಿಮೆಂಟ್ಸ್ ಇನ್ ಸೆಟ್ ಎ ಪ್ಲಸ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಮೈನಸ್ ಮಿನಿಮಮ್. ಇಲ್ಲಿ ಮಿನಿಮಮ್ ತಗೊಂಡ್ರೆ ಇಲ್ಲಿ ಮ್ಯಾಕ್ಸಿಮಮ್ ಬರೀರಿ, ಇಲ್ಲಿ ಮ್ಯಾಕ್ಸಿಮಮ್ ತಗೊಂಡ್ರೆ ಇಲ್ಲಿ ಮಿನಿಮಮ್ ಬರೀರಿ, ಅಷ್ಟೇ ಸಿಂಪಲ್. ಹಾಗೆ ಇದು ನಿಮಗೆ ಫಾರ್ಮುಲಾ ಗೊತ್ತಿರಬಹುದು. ದಟ್ ಈಸ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು, I mean, number of elements in A union B is equal to n of A plus n of B minus n of A intersection B ಅನ್ನುವಂಥ ಒಂದು ಫಾರ್ಮುಲಾ ಇತ್ತು. ಓಕೆ, ಐ ಡೋಂಟ್ ನೋ ವೆದರ್ ನಿಮಗೆ ಫಸ್ಟ್ ಇಯರ್ PUC ಅಲ್ಲಿ ಇದನ್ನ ಕಲ್ತಿದಿರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ಸೊ ಬಟ್ ಈ ಒಂದು, ಯಾಕೆಂದ್ರೆ ಫಸ್ಟ್ ಇಯರ್ PUC ಅಲ್ಲಿ ಕೆಲವು ಕಂಟೆಂಟ್ ಗಳು ಡಿಲೀಟ್ ಮಾಡಿದ್ರು 2024 ಅಲ್ಲಿ. ಸೊ ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಲರ್ನ್ಡ್ ಇಟ್ ಆರ್ ನಾಟ್. ಎ ಪ್ಲಸ್ ಬಿ ಮೈನಸ್ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ. ಈ ಫಾರ್ಮುಲಾ ನೀವು ನೆನ್ಪಿಡಿ. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಇದೇ ರೀತಿ ಫಾರ್ಮುಲಾನ ಪ್ರೊಬಬಿಲಿಟಿಯಲ್ಲೂ ಕೂಡ ಕಲ್ತಿದ್ರಿ, ನೆನ್ಪಿದೆನಾ? ಪ್ರೊಬಬಿಲಿಟಿಯಲ್ಲೂ ಕೂಡ ನೀವು ಕಲ್ತಿರ್ತೀರಾ, ಮಾಡಿರ್ತೀರಾ. ಇದು ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತು ಹೇಳಿ, ಕ್ವಿಕ್ ಆಗಿ ಹೇಳಿ. ಸಿಂಪಲ್ ಮಕ್ಕಳೇ, ಮಿನಿಮಮ್ ನಂಬರ್ ಆಫ್, ನೋಡಿ ಎ ಯೂನಿಯನ್ ಬಿ ಅಲ್ಲಿ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಹಾಕಬೇಕು. ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದ್ದಾಗ ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಹಾಕಬೇಕು. ಅಂದ್ರೆ ಒಂದು ಮಿನಿಮಮ್ ಆದ್ರೆ ಆಟೋಮೆಟಿಕ್ ಆಗಿ ಮತ್ತೊಂದ್ ಕಡೆ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಅಂದ್ರೆ ಯೂನಿಯನ್ ಅಲ್ಲಿ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಇಂಟರ್ಸೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಯಾವಾಗ ಇಂಟರ್ಸೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ಯೂನಿಯನ್ ಅಲ್ಲಿ ಮಿನಿಮಮ್ ಇರುತ್ತೆ. ಇಷ್ಟು ಅರ್ಥ ಆಗಿದೆನಾ? ಕ್ವಿಕ್ ಆಗಿ ಒಂದು ಥಮ್ಸ್ ಅಪ್ ಹಾಕಿ ಇಫ್ ಯು ಆರ್ ಆಲ್ ಗೆಟಿಂಗ್ ದಿಸ್. ಕ್ವಿಕ್ ಆಗಿ ಒಂದು ಥಮ್ಸ್ ಅಪ್ ಅನ್ನ ಹಾಕಿ. ಓಕೆ, ಎಸ್. ಸೊ ಈಗ ನೋಡೋಣ, ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಸೆಟ್ ಎ ಅಲ್ಲಿ ಎಷ್ಟು ಅಂತ ಹೇಳಿದಾರಪ್ಪ? ಸೆಟ್ ಎ ಹ್ಯಾವಿಂಗ್ 3 ಎಲಿಮೆಂಟ್ಸ್, ಹೌದಾ? ಸೊ ಸೆಟ್ ಎ ಅಲ್ಲಿ 1, 2, 3 ಇದೆ ಅಂತ ಇಟ್ಕೊಳ್ಳಿ. ಓಕೆ, ಅಂಡ್ 6 ಎಲಿಮೆಂಟ್ಸ್ ಇನ್ ಸೆಟ್ ಬಿ ಅಂತ ಇಟ್ಕೊಳ್ಳಿ. ಓಕೆ, 1, 2, 3, 4, 5, 6. ಸೊ ಈಗ ಇವೆರಡನ್ನ ನೀವು ಎ ಯೂನಿಯನ್ ಬಿ ಮಾಡಿದ್ರೆ ಏನ್ ಬರುತ್ತೆ? ಎ ಯೂನಿಯನ್ ಬಿ ಮಾಡ್ರಿ, ಎರಡು ಏನ್ ಬರಬಹುದು ನಿಮಗೆ? 1, 2, 3, 4, 5, 6. ಕರೆಕ್ಟಾ? ಈಗ ಎ ಇಂಟರ್ಸೆಕ್ಷನ್ ಬಿ ಮಾಡ್ರಿ, ಎ ಇಂಟರ್ಸೆಕ್ಷನ್ ಬಿ ಮಾಡ್ರಿ. ಮಾಡಿದಾಗ ಏನ್ ಬರುತ್ತೆ? ಎರಡನ್ನು ಇಂಟರ್ಸೆಕ್ಟ್ ಮಾಡ್ರಿ, ಏನ್ ಬರುತ್ತೆ? 1, 2, 3. ನೋಡಿ, ಯೂನಿಯನ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಇಂಟರ್ಸೆಕ್ಷನ್ ಅಲ್ಲಿ ಮಿನಿಮಮ್ ಬರುತ್ತೆ. ಅದೇ ಇಂಟರ್ಸೆಕ್ಷನ್ ಅಲ್ಲೇ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ, ಉಲ್ಟಾ ಆಗುತ್ತೆ, ಯೂನಿಯನ್ ಅಲ್ಲಿ ಕಡಿಮೆ ಇರುತ್ತೆ. ಇಷ್ಟೇ. ಓಕೆ, ಫೈನ್. ಸರಿ, ಹಾಗಿದ್ರೆ ಈಗ ಇದನ್ನ ಸಾಲ್ವ್ ಮಾಡೋದು ಹೇಗೆ ಮ್ಯಾಮ್, ಅದನ್ನ ಹೇಳಿ. ಸೊ ಸಾಲ್ವ್ ಮಾಡೋದು ಹೇಗೆ ಅಂದ್ರೆ, ಲಿಸನ್. ಈಗ ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು, ಹೌದಾ? ಮಿನಿಮಮ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟಿದೆ? ದಟ್ ಈಸ್ 3 ಪ್ಲಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಎಷ್ಟಿದೆ? ದಟ್ ಈಸ್ 6, ಹೌದಾ? ಮೈನಸ್, ಈಗ ನನಗೆ ಹೇಳಿ, ವಾಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ? ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ನಿಮಗೆ ಎಷ್ಟು ಬರುತ್ತೆ? 3 ಬರುತ್ತಾ, 6 ಬರುತ್ತಾ? ಕ್ವಿಕ್ ಆಗಿ ಹೇಳಿ. ಕ್ವಿಕ್, ಬೇಗ. ಎಸ್, ವೆರಿ ಗುಡ್. ಇಲ್ಲೇ ಇದೆ ನೋಡ್ರಿ, ಇಲ್ಲೇ ಇದೆ. ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ನಾನು ನಂಬರ್ ಆಫ್ ಎಲಿಮೆಂಟ್ಸ್ ಎ, ಸೆಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ತಗೊಂಡಿದ್ದೀನಿ, ಸೆಟ್ ಬಿ ಅಲ್ಲಿ 6 ಎಲಿಮೆಂಟ್ಸ್ ತಗೊಂಡಿದ್ದೀನಿ, ಹೌದಾ? ಸೊ ಆವಾಗ ಅಂತ ನಂಬರ್ಸ್ ಗಳನ್ನ ಕ್ವಶನ್ ಪ್ರಕಾರನೇ ತಗೊಂಡಿದ್ದೀನಿ ನಾನು. 3 and 6 ಎಲಿಮೆಂಟ್ಸ್ ಅನ್ನೇ ತಗೊಂಡಿದ್ದೀನಿ. ಆವಾಗ ನಾನು ಎ ಯೂನಿಯನ್ ಬಿ ಮಾಡಿದಾಗ ವಾಟ್ ಐ ಆಮ್ ಗೆಟಿಂಗ್
ಐ ಆಮ್ ಗೆಟಿಂಗ್ ದಿಸ್ ಮಚ್ ಆಫ್ ಎಲಿಮೆಂಟ್ಸ್. ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ದಿಸ್ ಮಚ್ ಆಫ್ ಎಲಿಮೆಂಟ್ಸ್. ಹೌದಾ? ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಸಿಕ್ತು ನಿಮಗೆ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ? 3 ಅಲ್ವಾ? ಹಾಗಿದ್ರೆ 3 ಅಂತ ಬರೀರಿ. ಅರ್ಥ ಆಗ್ತಿದೆನಾ? ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ಸ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಿದೆ ದಟ್ ಈಸ್ 3. ಹಾಗಿದ್ರೆ +3 -3 ಕ್ಯಾನ್ಸಲ್ ಮಾಡಿ, ಫೈನಲಿ ರಿಮೈನಿಂಗ್ ಇಸ್ 6. ಹಾಗಿದ್ರೆ ಈ ಸ್ಟೇಟ್ಮೆಂಟ್ ಏನಿದೆಲ್ಲ ದಿಸ್ ಇಸ್ ರಾಂಗ್ ಅಂತ ಆಯ್ತು. ದಿಸ್ ಇಸ್ ರಾಂಗ್. ಓಕೆ, ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ದಿಸ್ ಇಸ್ ರಾಂಗ್. ಎ ಯೂನಿಯನ್ ಬಿ ಈಸ್ 3 ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎ ಯೂನಿಯನ್ ಬಿ ಅಲ್ಲಿ ಸಿಗೋದು 3 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಾಂಗ್. ಓಕೆ, ಆಲ್ ರೈಟ್. ಸೊ ಇದಾದ್ಮೇಲೆ ಸೆಕೆಂಡ್ ಚಾಟ್. ನಾನು ರಿಪೀಟ್ ಮಾಡ್ತೀನಿ. ಒಮ್ಮೆ ಕಂಪ್ಲೀಟ್ ಆಗಿ ಹೇಳಿದ್ಮೇಲೆ ನಿಮಗೆ ರಿಪೀಟ್ ಮಾಡ್ತೀನಿ. ಓಕೆ, ಇನ್ನೊಂದನ್ನ ಕೂಡ ನೋಡ್ಬೇಡ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ಸೊ ನೋಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ 3. ಹೌದು, ನೋಡಿ ಎಷ್ಟು ಬಂದಿದೆ ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್. ಓಕೆ, ಇದನ್ನು ಮಾಡಿ ನೋಡ್ಬೇಡ ಬೇಕಿದ್ರೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲಿ ಬರೀತೀನಿ. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಹ್ಯಾವ್ ಎ ಲಿಟಲ್ ಪೇಷನ್ಸ್. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು, ಹೌದಾ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಎಷ್ಟಿದೆ ದಟ್ ಈಸ್ 3. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಎಷ್ಟಿದೆ ದಟ್ ಈಸ್ 6. ಓಕೆ, ಅದಾದ್ಮೇಲೆ ಮೈನಸ್ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ನೋಡಿ ಇಲ್ಲೇನಿದೆ ಅಲ್ಲ, ಈ ಎ ಯೂನಿಯನ್ ಬಿ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? ಲಿಸನ್, ಎ ಯೂನಿಯನ್ ಬಿ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? ಟೆಲ್ ಮಿ. ಯು ವಿಲ್ ಗೆಟ್ ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಅಂದ್ರೆ ಅದು 6 ಸಿಗೋದು. ಹೌದಾ? ಸೊ ಹಾಗಿದ್ರೆ ದಟ್ ಈಸ್ 3 ಓನ್ಲಿ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಫೈನ್. ಇದು ಹೇಗೆ ಅನ್ನೋದು ನಾನು ಇನ್ನೊಮ್ಮೆ ನಿಮಗೆ ರಿಪೀಟ್ ಮಾಡ್ತೀನಿ. ಸೊ +6 -6 ಕ್ಯಾನ್ಸಲ್ ಆಯ್ತು ಅಂಡ್ ಯು ಆರ್ ಗೆಟ್ಟಿಂಗ್ 3 ಹಿಯರ್. ಹಾಗಿದ್ರೆ ಎ ಇಂಟರ್ಸೆಕ್ಷನ್ ಬಿ ಮ್ಯಾಕ್ಸಿಮಮ್ ಅಲ್ಲಿ ನಮಗೆ ಸಿಗೋದು 3 ಅನ್ನೋದು ಸತ್ಯ. ಹಾಗಿದ್ರೆ ಈ ಸ್ಟೇಟ್ಮೆಂಟ್ ದಿಸ್ ಇಸ್ ಟ್ರೂ. ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್. ಓಕೆ, ಹಾಗಿದ್ರೆ ಸ್ಟೇಟ್ಮೆಂಟ್ 1 ಏನಿದೆ ಅಲ್ಲ ಅದು ತಪ್ಪು. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಆಪ್ಷನ್ 2 is the right solution. Okay, I will repeat it again. Writing a union B. Yes, definitely you can do it. Listen, ಈಗ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಈ ರೀತಿ ಪ್ರಶ್ನೆ ಬಂತು ಅಂದ್ರೆ ಸಾಲ್ವ್ ಮಾಡೋದು ಅಂತ. ಯಾ ಯು ಕ್ಯಾನ್ ಡೂ ಇಟ್. ಸೊ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಈ ಮ್ಯಾಕ್ಸಿಮಮ್ ಮಿನಿಮಮ್ ಬಿಟ್ಬಿಡ್ರಿ. ಯಾವ್ದಾದ್ರು ಒಂದನ್ನ ತಗೊಳ್ರಿ. ಇದನ್ನೇ ತಗೊಳ್ರಿ. ನಾ ಹೇಳೋದ್ ಕೇಳಿಸ್ಕೊಳ್ರಿ. ಇದನ್ನೊಂದೇ ತಗೊಂಡ್ರ ಇದರೊಳಗೆ ಅಕಾರ್ಡಿಂಗ್ ಟು ದ ಕ್ವೆಶನ್ 3 ಎಲಿಮೆಂಟ್ಸ್ ಎ ಅಲ್ಲಿ ಇರ್ಬೇಕು, 6 ಎಲಿಮೆಂಟ್ಸ್ ಬಿ ಅಲ್ಲಿ ಇರ್ಬೇಕು ಅಂತ ಕೊಟ್ಟಿದ್ದಾರೆ. ತಗೊಂಡಿದೀವಿ. ಅದಕ್ಕೆ ನಾನೇನ್ ಮಾಡಿದೆ, ಸಮ್ ಸೆಟ್ಸ್ ಅಂದ್ರೆ ಸಮ್ ಎಲಿಮೆಂಟ್ಸ್ ಗಳನ್ನ ತಗೊಂಡೆ ಸೆಟ್ ಎ ಮತ್ತೆ ಸೆಟ್ ಬಿ ಅಲ್ಲಿ. ಒಂದು ನೀವು ನೆನ್ಪಿಟ್ಕೊಳ್ಳಿ, ಎರಡೂ ಸೆಟ್ ಅಲ್ಲೂ ಕೂಡ 3 ಎಲಿಮೆಂಟ್ಸ್ ಸೇಮೇ ತಗೊಂಡಿದ್ವಿ. ಓಕೆ, ಅಂದ್ರೆ ರಿಮೆಂಬರ್, 2 ಸೆಟ್ ಗಳನ್ನ ನಾವು ಐದರ್ ಯುನೈಟ್ ಮಾಡ್ತಿದೀವಿ ಅಥವಾ ಇಂಟರ್ಸೆಕ್ಷನ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಆ ರೀತಿ ಪ್ರಶ್ನೆ ಅಂದ್ರೆ ಈ ರೀತಿ ಪ್ರಶ್ನೆ ಬಂದಾಗ ಲಿಸನ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದು ಎಲ್ಲಿ? ಸೆಟ್ ಬಿ ಅಲ್ಲಿ ಅಲ್ವಾ? 6 ಎಲಿಮೆಂಟ್ಸ್ ಇದೆ. ಹಾಗಿದ್ರೆ ಈ ಒಂದು ಸೆಟ್ ಇಂದನೇ ಈ ಸೆಟ್ ಬಂದಿರುತ್ತೆ, ನೆನ್ಪಿಟ್ಕೊಳ್ಳಿ. ಈ ರೀತಿ ಪ್ರಶ್ನೆಯಲ್ಲಿ ಮ್ಯಾಕ್ಸಿಮಮ್ ನೀವು ಎಕ್ಸಾಂಪಲ್ ತಗೊಳ್ಳೋದಾದ್ರೂ ಹಾಗೆ ತಗೋಬೇಕು. ಓಕೆ, ಅಂದ್ರೆ ಸೆಟ್ ಎ is the subset of set B. Remember, set A is the subset of set B. ಆ ರೀತಿನೇ ನೀವು ಎಕ್ಸಾಂಪಲ್ ಅನ್ನ ತಗೊಂಡು then you can solve. A union B ಮಾಡಿ ನೋಡ್ರಿ. A union B ಮಾಡಿದಾಗ ನಿಮಗೆ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬರ್ತಿದೆ? 6 ನಂಬರ್ ಆಫ್ ಎಲಿಮೆಂಟ್ಸ್ ಬರ್ತಿದೆ. ಹೌದಾ? A ಇಂಟರ್ಸೆಕ್ಷನ್ B ಮಾಡಿ ನೋಡ್ರಿ. ದಟ್ ಈಸ್ 1 2 3 ಎಲಿಮೆಂಟ್ಸ್ ಬರ್ತಿದೆ. ಕರೆಕ್ಟಾ? ಹಾಗಿದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಎ ಯೂನಿಯನ್ ಬಿ ಅಲ್ಲೇ ಬರ್ತಿರೋದು ದಟ್ ಈಸ್ 6. ಮಿನಿಮಮ್ ಬರ್ತಿರೋದು ದಿಸ್ ಇಸ್ ಮ್ಯಾಕ್ಸಿಮಮ್. ಹೌದಾ? ದಿಸ್ ಇಸ್ ಮ್ಯಾಕ್ಸಿಮಮ್. ಸೊ ಮಿನಿಮಮ್ ಬರ್ತಿರೋದು ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ, ಮಿನಿಮಮ್ ಬರ್ತಿರೋದು ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ. ಆಮ್ ಐ ರೈಟ್? ಕರೆಕ್ಟಾ? ಎಸ್. ಸೊ ಹಾಗಿದ್ರೆ ಅದೆಷ್ಟು? 3.
ಹಾಗಿದ್ರೆ ಎ ಯೂನಿಯನ್ ಬಿ ಅಲ್ಲಿ 6 ಎಲಿಮೆಂಟ್ಸ್ ಇದೆ, ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ 3 ಎಲಿಮೆಂಟ್ಸ್ ಇದೆ. ಕರೆಕ್ಟಾ? ಆಮೇ ರೈಟ್? ಓಕೆ. ಸೊ ಹಾಗಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 3 ಅಂತ ಏನ್ ಹೇಳಿದ್ರಲ್ಲ ಅದು ತಪ್ಪು ಅನ್ನೋದು ಅರ್ಥ ಆಯ್ತು. ದಟ್ ಶುಡ್ ಬಿ 6 ಅಲ್ವಾ? ದಟ್ ಶುಡ್ ಬಿ 6. ಓಕೆ ಫೈನ್. ಹಾಗಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಇಸ್ 3 ಓನ್ಲಿ. ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ನಿಮಗೆ 3ನೇ ಮ್ಯಾಕ್ಸಿಮಮ್. ಅರ್ಥ ಆಗ್ತಿದೆ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ಅಂದ್ರೆ 6. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ನೋಡಿ, ಇದನ್ನ ಮ್ಯಾಕ್ಸಿಮಮ್ ತಗೊಂಡಾಗ ಇದು ಮಿನಿಮಮ್ ಆಗುತ್ತೆ, ಇದನ್ನ ಮ್ಯಾಕ್ಸಿಮಮ್ ತಗೊಂಡಾಗ ಇದು ಮಿನಿಮಮ್ ಆಗುತ್ತೆ. ಸೊ ಇದರ ಮ್ಯಾಕ್ಸಿಮಮ್ ನೀವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಓಕೆ, ಇದರ ಮ್ಯಾಕ್ಸಿಮಮ್ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಾಟ್ ಈಸ್ ದ ಮಿನಿಮಮ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ? ದಟ್ ಈಸ್ 6 ಓನ್ಲಿ. ನೀವು ಮ್ಯಾಕ್ಸಿಮಮ್ ತಗೊಂಡ್ರು ಮಿನಿಮಮ್ ತಗೊಂಡ್ರು ಇಲ್ಲಿ 6 ಬರುತ್ತೆ. ಸೊ ಹಾಗಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ನಿಮಗೆ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಬರೋದು 3ನೇ. ಓಕೆ, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಂಡ್ ದಿಸ್ ಇಸ್ ದ ಮಿನಿಮಮ್ ವೆನ್ ಯು ಟೇಕ್ ಮ್ಯಾಕ್ಸಿಮಮ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅದೇ ಮ್ಯಾಕ್ಸಿಮಮ್ ಆಫ್ ಎ ಯೂನಿಯನ್ ಬಿ ಕೇಳಿದಾಗ ಇದು ಮಿನಿಮಮ್ ಆಗುತ್ತೆ. ಓಕೆ, ಐ ಡೋಂಟ್ ನೋ ವೆದರ್ ಯು ಆರ್ ಗೆಟಿಂಗ್ ದಿಸ್ ಆರ್ ನಾಟ್. ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಎಷ್ಟಿರ್ತಾವೋ ಅದನ್ನ ನೋಡ್ರಿ. ಎ ಯೂನಿಯನ್ ಬಿ ಅಲ್ಲಿ ಎಷ್ಟು ಬರುತ್ತಲ್ಲ ಅದೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಎಷ್ಟು ಬರುತ್ತೋ ಅದು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ಎನಿ ಡೌಟ್ ಹಿಯರ್? ಕನ್ಫ್ಯೂಷನ್ ಏನಾದ್ರೂ ಇದೆನಾ? ಕನ್ಫ್ಯೂಷನ್ ಏನಾದ್ರೂ ಇದೆನಾ? ಕ್ವಿಕ್ ಆಗಿ. ಸೊ ನಿಮಗೆ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಿಮಗೆ ಅಯ್ಯೋ ಮ್ಯಾಕ್ಸಿಮಮ್ ಮಿನಿಮಮ್ ಏನ್ ತಗೋಬೇಕಪ್ಪ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ, ನಿಮಗೆ ಡೌಟ್ ಬರಬಾರ್ದು ಅಂತಾನೆ ಇಲ್ಲಿ ಮಿನಿಮಮ್ ಇದ್ದಾಗ ಇಲ್ಲಿ ಮ್ಯಾಕ್ಸಿಮಮ್ ಹಾಕೊಂಡ್ಬಿಟ್ರಪ್ಪ, ನಿಮಗೆ ಡೌಟೇ ಬರೋದಿಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ಅಂತ ಇರುತ್ತೆ ಅಷ್ಟೇ. ಬಟ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಗಳು ಬಂತು ಅದನ್ನ ಹಾಕ್ರಿ ಅಷ್ಟೇ. ಓಕೆ, ಇಲ್ಲಿನೂ ಅಷ್ಟೇ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಬರೀರಿ, ಆಟೋಮೆಟಿಕ್ ಆಗಿ ಇಲ್ಲಿ ಮಿನಿಮಮ್ ಆಗುತ್ತೆ. ಮಿನಿಮಮ್ ಏನ್ ತಗೊಳ್ತೀರಾ ಅಂದ್ರೆ ನಿಮಗೆ ಎ ಯೂನಿಯನ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಬಂದಿದೆನೋ ಅದನ್ನೇ ನೀವು ಮಿನಿಮಮ್ ಅಂತ ತಗೊಳ್ತೀರಾ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕ್ಲಿಯರಾ? ಉಲ್ಟಾ ಅಷ್ಟೇ. ಇಷ್ಟು ನೆನ್ಪಿಡ್ರಿ. ಜಾಸ್ತಿ ಅತಿಯಾಗಿ ಆಳಕ್ಕಿಳಿದು ಏನು ಮ್ಯಾಕ್ಸಿಮಮ್ ಮಿನಿಮಮ್ ಬೇಡ. ಇದು ಮಿನಿಮಮ್ ಇದ್ದಾಗ ಇದು ಮ್ಯಾಕ್ಸಿಮಮ್, ಇದು ಮ್ಯಾಕ್ಸಿಮಮ್ ಇದ್ದಾಗ ಇದು ಮಿನಿಮಮ್. ವ್ಯಾಲ್ಯೂಸ್ಗಳು ಸೇಮೇ ಬರ್ಕೊಳ್ರಿ. ಅರ್ಥ ಆಯ್ತಾ? ಓಕೆ, ಎಸ್, ಫೈನ್. ಸೊ ಹಾಗಿದ್ರೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು? ಸ್ಟೇಟ್ಮೆಂಟ್ 2 ಇಸ್ ದ ರೈಟ್ ಸೊಲ್ಯೂಷನ್. ಇದನ್ನ ನೆನ್ಪಿಡ್ರೋ, ಇಷ್ಟನ್ನ ನೆನ್ಪಿಟ್ಬಿಡ್ರಿ. ಈ ರೀತಿ ಪ್ರಶ್ನೆ ಬಂದಾಗ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಒಂದು ಮ್ಯಾಕ್ಸಿಮಮ್ ಇದ್ದಾಗ ಇನ್ನೊಂದು ಮಿನಿಮಮ್ ಆಗುತ್ತೆ, ಇದು ಮಿನಿಮಮ್ ಇದ್ದಾಗ ಒಳಗಡೆ ಇರೋದು ಮ್ಯಾಕ್ಸಿಮಮ್. ಓಕೆ, ಎಸ್, ಫೈನ್. ಈಗ ಎಷ್ಟಾಯ್ತು ಟೈಮು? ಸರಿ. ಸೊ ಈಗ ಮಕ್ಕಳೇ, ನಿಮಗೆ ಈ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಆಲ್ ರೈಟ್. ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬಂದಾಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಡೊಮೇನ್ ಅಂಡ್ ರೇಂಜ್ ನ ಮೇಲೆ ಪ್ರಶ್ನೆಗಳು ಬರ್ತವೆ. ಫಂಕ್ಷನ್ಗಳ ಡೊಮೇನ್ ಅಂಡ್ ರೇಂಜ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೀವು ಯಾವ್ಯಾವ ಫಂಕ್ಷನ್ ಗಳನ್ನ ಕಲ್ತಿದ್ರಿ ಫಸ್ಟ್ ಇಯರ್ PUC ಅಲ್ಲಿ? ಸೆಕೆಂಡ್ ಇಯರ್ ಅಲ್ಲ ನಾನು ಮಾತಾಡ್ತಿರೋದು, ಫಸ್ಟ್ ಇಯರ್ PUC ಅಲ್ಲಿ. ಸೊ ಫಸ್ಟ್ ಇಯರ್ PUC ಅಲ್ಲಿ ಪಾಲಿನೋಮಿಯಲ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್ ಆಗಿರಬಹುದು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಗಿರಬಹುದು, ಕಾನ್ಸ್ಟೆಂಟ್ ಫಂಕ್ಷನ್, ಕರೆಕ್ಟ್, ಐಡೆಂಟಿಟಿ ಫಂಕ್ಷನ್, ಇವುಗಳನ್ನೆಲ್ಲ ನೀವು ಕಲ್ತಿದ್ರಿ. ಹೌದಾ? ಇವುಗಳ ಡೊಮೇನ್ ರೇಂಜ್ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ನೀವು ಯಾವುದೇ ರೀತಿ ಪ್ರಶ್ನೆ ಕೊಟ್ರು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನೀವು ಯಾವುದೇ ಕ್ವಶನ್ ತೆಗೆದು ನೋಡಿದ್ರು ನಿಮಗೆ ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಡೊಮೇನ್ ರೇಂಜ್ ಮೇಲೆ ಜಾಸ್ತಿ, ಹೈಯೆಸ್ಟ್ ನಂಬರ್ ಆಫ್ ಪ್ರಶ್ನೆಗಳು ಬಂದಿರೋದೇ ಡೊಮೇನ್ ರೇಂಜ್. ಓಕೆ, ಫೈನ್. ಸೊ ಹಾಗಿದ್ರೆ ಈಗ ಪಾಲಿನೋಮಿಯಲ್ ಫಂಕ್ಷನ್ ಅಲ್ಲಿ ಲಿಸನ್, ಡೊಮೇನ್ ಏನಪ್ಪಾ ಅಂದ್ರೆ ದಟ್ ಈಸ್ ಆಲ್ ರಿಯಲ್ ನಂಬರ್ಸ್. ಓಕೆ, ಅದೇ ರೀತಿ ರೇಂಜ್ ಅಂತ ಬಂದಾಗ ದಟ್ ಈಸ್ ಫ್ರಮ್ 0 to ಇನ್ಫಿನಿಟಿ, ಅಂದ್ರೆ ಎಲ್ಲ ಪಾಸಿಟಿವ್ ರಿಯಲ್ ನಂಬರ್ಸ್ಗಳು. ಅರ್ಥ ಆಗ್ತಿದೆನಾ? 0 ಇಂದ ಹಿಡಿದು ಇನ್ಫಿನಿಟಿ ತನಕ ಇದರ ಔಟ್ಪುಟ್ ಬರುತ್ತೆ. ಕ್ಲಿಯರಾ? ಯಾವ್ದಿದು? ಪಾಲಿನೋಮಿಯಲ್ ಫಂಕ್ಷನ್ ಕಥೆ ಆಯ್ತು. ಫೈನ್. ಇನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಬಂದ್ರೆ, ಈಗ ಇದನ್ನ ಇನ್ ಡೀಟೇಲ್ ಆಗಿ ಹೇಳುವಷ್ಟು ಟೈಮ್ ಇಲ್ಲ, ಅದ್ರ ಅಗತ್ಯನೂ ನಿಮಗಿಲ್ಲ.
ನಿಮಗೆ ಬೇಕಾಗಿರೋದು ಕಾನ್ಸೆಪ್ಟು, ಫಾರ್ಮುಲಾಸು, ಅದನ್ನ ಅಪ್ಲೈ ಮಾಡೋ ರೀತಿ ಅಷ್ಟೇ. ಓಕೆ, ಫೈನ್. ಇನ್ನು ಐಡೆಂಟಿಟಿ ಫಂಕ್ಷನ್ ಅಂತ ಬಂದಾಗ ಡೊಮೇನ್ ಅಂದ್ರೆ ಇನ್ಪುಟ್ ಏನ್ ಕೊಡ್ಬೋದು ಅಂದ್ರೆ ಎಲ್ಲ ರಿಯಲ್ ನಂಬರ್ಸ್ ಕೊಡ್ಬೋದು. ರೇಂಜ್ ಏನ್ ಬರುತ್ತೆ, ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಅಗೇನ್ ಎಲ್ಲ ರಿಯಲ್ ನಂಬರ್ಸ್ಗಳೇ ಬರುತ್ತೆ. ಇನ್ನು ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಬಂದಾಗ ಯಾವುದೇ ರಿಯಲ್ ನಂಬರ್ ಅನ್ನ ಕೊಡಬಹುದು, ಬಟ್ ರೇಂಜ್ ಔಟ್ಪುಟ್ ನಿಮಗೆ ಒಂದು ಕಾನ್ಸ್ಟೆಂಟ್ ಮಾತ್ರ ಬರುತ್ತೆ. ಓಕೆ, ಕಾನ್ಸ್ಟೆಂಟ್ ಯಾವ್ದಾದ್ರು ಒಂದು ನಂಬರ್ 2, 3, 5, -5 ಯಾವ್ದಾದ್ರು ಆಗಿರ್ಬೋದು, ಒಂದು ಕಾನ್ಸ್ಟೆಂಟ್ ನಿಮಗೆ ಸೊಲ್ಯೂಷನ್ ಅಂದ್ರೆ ಔಟ್ಪುಟ್ ಆಗಿ ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಸರಿ. ಇನ್ನು ರ್ಯಾಷನಲ್ ಫಂಕ್ಷನ್. ಸೊ ರ್ಯಾಷನಲ್ ಫಂಕ್ಷನ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಕಲ್ತಿರ್ತೀರಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ರ್ಯಾಷನಲ್ ಕರೆಕ್ಟಾ? ಸೊ ಹಾಗಿದ್ರೆ ಇಲ್ಲಿ ಹೆಚ್ ಆಫ್ ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ರಿಮೆಂಬರ್ ದಿಸ್. ಹೌದಾ? ಅಂದ್ರೆ ಡಿನೋಮಿನೇಟರ್ ಯಾವುದೇ ಕಾರಣಕ್ಕೂ 0 ಆಗಬಾರ್ದು ನಮ್ಮ ರ್ಯಾಷನಲ್ ಫಂಕ್ಷನ್ ಅಲ್ಲಿ. ಯಾಕೆ ಅಂದ್ರೆ ಇಫ್ ದ ಡಿನೋಮಿನೇಟರ್ ಇಸ್ 0 ಇದು ನಾಟ್ ಡಿಫೈನ್ಡ್ ಆಗುತ್ತೆ. ಹೌದಾ? ಓಕೆ, ಸೊ ಈ ರೀತಿ ನಮ್ಮ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಡೊಮೇನ್ ರೇಂಜ್ ಹೆಂಗಪ್ಪ ಅಂತ ಅಂದ್ರೆ ಯಾವುದೇ ರಿಯಲ್ ನಂಬರ್ಸ್ ಅನ್ನ ಕೊಡಿ ಎಕ್ಸೆಪ್ಟ್ 0. ನೋಡಿ ಎಕ್ಸ್ ಎಲ್ಲಿದೆ ಮಕ್ಕಳೇ, ಅಬ್ಸರ್ವ್ ಮಾಡಿ. ಎಕ್ಸ್ ಎಲ್ಲಿದೆ ರ್ಯಾಷನಲ್ ಫಂಕ್ಷನ್ ಅಲ್ಲಿ? ಡಿನೋಮಿನೇಟರ್ ಅಲ್ಲಿ ಇದೆ. ಅಂದ್ರೆ ನೀವು ಯಾವುದೇ ರ್ಯಾಷನಲ್ ಫಂಕ್ಷನ್ ಬರ್ಲಿ, ಕ್ವೆಶನ್ ಮುಂದೆ ಬರುತ್ತೆ, ನಿಮಗೆ ಅರ್ಥ ಆಗುತ್ತೆ. ಯಾವುದೇ ರ್ಯಾಷನಲ್ ಫಂಕ್ಷನ್ ಬಂದಿರ್ಲಪ್ಪ, ಆ ರ್ಯಾಷನಲ್ ಫಂಕ್ಷನ್ ಅಲ್ಲಿ ಡೊಮೇನ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನೆಲ್ಲ ಇನ್ಪುಟ್ ಗಳನ್ನ ನೀವು ಅದಕ್ಕೆ ಕೊಡಬೇಕು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ, ನೀವೇನ್ ಮಾಡ್ತೀರಾ? ನೀವು ಡಿನೋಮಿನೇಟರ್ ಅನ್ನೇ ಗಮನಿಸ್ತೀರಾ. ಸೊ ಕ್ವೆಶನ್ ಸಾಲ್ವ್ ಮಾಡಿಸ್ತೀನಿ, ಗೊತ್ತಾಗುತ್ತೆ ನಿಮಗೆ ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಓಕೆ, ಯಾವಾಗ್ಲೂ ಅಷ್ಟೇ ಇನ್ಪುಟ್ ಯಾವಾಗ್ಲೂ ನಾವು ಕೊಡೋದು ರ್ಯಾಷನಲ್ ಫಂಕ್ಷನ್ ಅಲ್ಲಿ ಡಿನೋಮಿನೇಟರಿಗೆ. ಆ ಡಿನೋಮಿನೇಟರ್ ಅಲ್ಲಿ 0 ಮಾತ್ರ ಬರಬಾರ್ದು. ಬಿಕಾಸ್ ಇಫ್ ಇಟ್ ಈಸ್ 0 ಅದು ಕಂಪ್ಲೀಟ್ ಫಂಕ್ಷನ್ ನಾಟ್ ಡಿಫೈನ್. ಅದೇ ರೀತಿ ರೇಂಜ್ ಕೂಡ ಅಷ್ಟೇ, ನಮಗೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0 ಬರುತ್ತೆ. ಎಕ್ಸೆಪ್ಟ್ 0. ಔಟ್ಪುಟ್ ಅದೇ ರೀತಿ ಬರುತ್ತೆ. ಇನ್ಪುಟ್ ನಾವು ಈ ರೀತಿ ಕೊಡ್ತೀವಿ, ಬಟ್ ಔಟ್ಪುಟ್ ಹಾಗೆ ಬರುತ್ತೆ. ಓಕೆ, ಕ್ಲಿಯರಾ? ಫೈನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಹಾಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಸೊ ಮಾಡ್ಯುಲಸ್ ಫಂಕ್ಷನ್ ಅಲ್ಲಿ ಡೊಮೇನ್ ಅಂದ್ರೆ ಇನ್ಪುಟ್ ಎಲ್ಲಾ ರಿಯಲ್ ನಂಬರ್ಸ್ ಕೊಡಬಹುದು, ಬಟ್ ರೇಂಜ್ ಅಗೇನ್ 0 to ಇನ್ಫಿನಿಟಿ. ಅಂದ್ರೆ ಪಾಸಿಟಿವ್ ರಿಯಲ್ ನಂಬರ್ಸ್ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಪಾಸಿಟಿವ್ ರಿಯಲ್ ನಂಬರ್ಸ್ ಗಳು ನಿಮಗೆ ರೇಂಜ್ ಅಂದ್ರೆ ಔಟ್ಪುಟ್ ಆಗಿ ಬರುತ್ತೆ. ಓಕೆ, ಇನ್ನು ಸಿಗ್ನಮ್ ಫಂಕ್ಷನ್ ಅಂತ ಬಂದಾಗ ಯಾವುದೇ ರಿಯಲ್ ನಂಬರ್ ಅನ್ನ ನೀವು ಡೊಮೇನ್ ಔಟ್ಪುಟ್ ಇನ್ಪುಟ್ ಆಗಿ ಕೊಡಬಹುದು. ಔಟ್ಪುಟ್ ರೇಂಜ್ ನಿಮಗೆ ಐದರ್ -1 ಅಥವಾ 0 ಅಥವಾ 1 ಅಂದ್ರೆ ಈ 3ರಲ್ಲೇ ಯಾವ್ದಾದ್ರು ಬರುತ್ತೆ. ದಿಸ್ ಇಸ್ ದ ಸಿಗ್ನಮ್ ಫಂಕ್ಷನ್. ಓಕೆ, ಇನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಬಂದಾಗ ಯಾವುದೇ ರಿಯಲ್ ನಂಬರ್ಸ್ ಅನ್ನ ಇನ್ಪುಟ್ ಆಗಿ ಕೊಡಿ, ನಿಮಗೆ ಔಟ್ಪುಟ್ ಇಂಟಿಜರ್ ಆಗಿ ಹೊರಗೆ ಬರುತ್ತೆ. ಇಂಟಿಜರ್ ಆಗಿ ನಿಮಗೆ ಔಟ್ಪುಟ್ ಸಿಗೋದು. ಓಕೆ, ಆಲ್ ರೈಟ್, ಸರಿ. ಸೊ ಇದಿಷ್ಟು ವಿಷಯನ ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ನು ಇದರಲ್ಲಿ ನೀವು ಮತ್ತಷ್ಟು ವಿಷಯಗಳನ್ನ ತಿಳ್ಕೋಬಹುದು ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ರೂಟ್ ಎಕ್ಸ್ ಏನಿರುತ್ತಲ್ಲ, ದಿಸ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಅಂದ್ರೆ ಅಂಡರ್ ರೂಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂಸ್ ಆಗಿರಬಹುದು, ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಕ್ಸ್ ಏನಿದೆ ಅಲ್ಲ, ಎಕ್ಸ್ ಅನ್ನುವಂಥದ್ದು ಇನ್ಪುಟ್ ಅನ್ನ ತಗೊಳ್ಳುವಂತ ಒಂದು ವೇರಿಯಬಲ್. ಕರೆಕ್ಟಾ? ಎಕ್ಸ್ ಅಲ್ಲಿ ಏನ್ ಹಾಕ್ತೀರಾ? ಯಾವ್ದಾದ್ರು ಇನ್ಪುಟ್ ಹಾಕ್ತೀರಾ. ಆ ಇನ್ಪುಟ್ ಹೇಗಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ either 0 because root 0 is 0 or greater than 0. ಬಿಕಾಸ್ ಯಾಕೆ? ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ, ಅಂಡರ್ ರೂಟ್ ಒಳಗಡೆಗೆ ನೆಗೆಟಿವ್ ವ್ಯಾಲ್ಯೂಸ್ ಅಲೋ ಇಲ್ಲ ಅಂತ. ಹೌದಾ? ಸೊ ಹಾಗಾಗಿ ಯಾವಾಗ್ಲೂ ಕೂಡ ರೂಟ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ನಾ ಹೇಳ್ತಿರೋದು ಕೇಳಿಸ್ತಿದೆ ಅಲ್ಲ ಎಲ್ರಿಗೂ ಕೂಡ? ಹಾ, ಹೇಳ್ತಿರೋದು ಎಲ್ರಿಗೂ ಅರ್ಥ ಆಗ್ತಿದೆ ಮಕ್ಕಳೇ? ಎನಿಬಡಿ ಹ್ಯಾವಿಂಗ್ ಡೌಟ್? ಕ್ವಿಕ್. ಎಸ್, ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಬಹುದು. ಎಸ್,
ಎಸ್, ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್? ಕ್ವಿಕ್ ಇದೀರಲ್ಲ ಸೆಷನ್ ಅಲ್ಲಿ? ನನಗೆ ಚಾಟ್ ಏನು ಕಾಣಿಸ್ತಿಲ್ಲ ಹಾಗಾಗಿ. ಓಕೆ, ಚಾಟ್ ಏನು ಬರ್ತಾ ಇಲ್ಲಲ್ಲ. ಓಕೆ, ಫೈನ್ ಫೈನ್ ಫೈನ್, ಇವಾಗ ಕಾಣಿಸ್ತಿದೆ. ಆಲ್ ರೈಟ್. ಸೊ ನೋ ಡೌಟ್ಸ್. ಆಲ್ ರೈಟ್, ಫೈನ್. ಫೈನ್. ಸೊ ಇಲ್ಲಿ ತನಕ ಎಲ್ರಿಗೂ ಅರ್ಥ ಆಗಿದೆ, ಹೌದಾ? ಸೊ ಇನ್ನು ಮತ್ತೊಂದು ಇದರಲ್ಲಿ ಇನ್ನೊಂದು ವಿಷಯ ನೀವೇನ್ ತಿಳ್ಕೋಬೇಕು ಅಂದ್ರೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ರೂಟ್ ಎಕ್ಸ್ ಸ್ಕ್ವಯರ್ ಈಸ್ ದಿಸ್ ವಿಲ್ ಬಿ ಆಕ್ಚುಲಿ ಈಕ್ವಲ್ ಟು mod x. ಓಕೆ, ಮತ್ತೊಂದು mod x should be always greater than or is equal to 0. ಓಕೆ, should be always greater than or is equal to 0. ಇವೆಲ್ಲ ಕೆಲವು ಪ್ರಾಪರ್ಟೀಸ್ಗಳು ನಿಮಗೆ ಗೊತ್ತಿರಬೇಕು. ಇವೆಲ್ಲ ಕೆಲವು ಪ್ರಾಪರ್ಟೀಸ್ಗಳು ನಿಮಗೆ ಗೊತ್ತಿರಬೇಕು. ಅದರ್ ದೆನ್ ಈ ಒಂದು ಪಾಲಿನೋಮಿಯಲ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಹೌದಾ? ಇಷ್ಟು ತನಕ ನಾನೇನು ಫಂಕ್ಷನ್ಸ್ಗಳ ಬಗ್ಗೆ ಮಾತಾಡಿದ್ನಲ್ಲ, ಆ ಒಂದು ಫಂಕ್ಷನ್ ನ ಬಿಟ್ಟು ನಾನು ಹೇಳ್ತಿರೋದು. ಓಕೆ, ಎಸ್, ಒಂದ್ ನಿಮಿಷ ಇರಿ. ಆಲ್ ರೈಟ್, ಎಸ್. ಸೊ ಈ ಎಲ್ಲ ಫಂಕ್ಷನ್ಗಳನ್ನ ಬಿಟ್ಟು ಅದರ್ ದೆನ್ ದಿಸ್ ನಾವು ಪ್ರಾಪರ್ಟೀಸ್ಗಳು ಅಂದ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ನೆನ್ಪಿಟ್ಕೊಳ್ಳಿ. ಸೊ ರೂಟ್ ಎಕ್ಸ್ ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು mod x. ಹಾಗೆ mod x ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0. ಅಂದ್ರೆ ಮಾಡ್ಯುಲಸ್ ಫಂಕ್ಷನ್ ಅನ್ನ ನಾವು ಕಲ್ತಿದೀವಿ. ಮಾಡ್ಯುಲಸ್ ಫಂಕ್ಷನ್ ಅಲ್ಲಿ ನೀವೇನೇ ವ್ಯಾಲ್ಯೂ ಹಾಕಿದ್ರು ಅದು ನಿಮಗೆ ಐದರ್ 0 ಆದ್ರೂ ಕೊಡುತ್ತೆ, ಇಲ್ಲ ಪಾಸಿಟಿವ್ ಆದ್ರೂ ಕೊಡುತ್ತೆ. ಸೊ mod x ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇರುತ್ತೆ. ನೀವು ನೆಗೆಟಿವ್ ಕೊಟ್ರು ಪಾಸಿಟಿವ್ ಆಗೋದು, ಯಾವ್ದ್ರಲ್ಲಿ? ಮಾಡ್ಯುಲಸ್ ಫಂಕ್ಷನ್ ಅಲ್ಲಿ, ಹೌದಾ? ಎಸ್, ಆಲ್ ರೈಟ್. ಸೊ ಹಾಗಿದ್ರೆ ಈಗ ಕ್ವೆಶನ್ ಗಳನ್ನ ನೋಡ್ತಾ ಹೋಗೋಣ. ಎಸ್, ಈ ಕ್ವೆಶನ್ ಸಾಲ್ವ್ ಮಾಡೋಣ. ದ ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ f of x is equal to x square plus 2x plus 1 divided by x square minus x minus 6 is what? ಸೊ ನೋಡಿ, ನಾನು ಅವಾಗಲೇ ನಿಮಗೆ ಹೇಳಿದೆ ಮಕ್ಕಳೇ, ಕ್ವೆಶನ್ ಏನಪ್ಪಾ ಅಂದ್ರೆ ಡೊಮೇನ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗೆ ಈ ಡೊಮೇನ್ ಬಂದ್ಬಿಟ್ಟು ಕೊಟ್ಟಿರೋ ಫಂಕ್ಷನ್ ಯಾವ ರೀತಿ ಇದೆ ಅಂದ್ರೆ, ದಿಸ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಅಬ್ಸರ್ವ್ ಮಾಡಿ, ದಿಸ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಓಕೆ, ನೆನ್ಪಿಟ್ಕೊಂಡ್ಬಿಡ್ರಿ, ಕೀಪ್ ಇನ್ ಯುವರ್ ಮೈಂಡ್. ಏನಂದ್ರೆ, ಯಾವುದೇ ರ್ಯಾಷನಲ್ ಫಂಕ್ಷನ್ ಕೊಟ್ಟು ಡೊಮೇನ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದಾಗ ನೀವು ಗಮನ ಕೊಡಬೇಕಾಗಿರೋದು ಜಸ್ಟ್ ನ್ಯೂಮರೇಟರ್. ಜಸ್ಟ್ ನ್ಯೂಮರೇಟರ್. ಡೋಂಟ್ ಗೋ ವಿತ್ ಡಿನೋಮಿನೇಟರ್. ಸೊ ಸಾರಿ, ಡೋಂಟ್ ಗೋ ವಿತ್ ನ್ಯೂಮರೇಟರ್, ಜಸ್ಟ್ ಡಿಪೆಂಡ್ ಆನ್ ದ ಡಿನೋಮಿನೇಟರ್. ಸೊ ಸಾರಿ, ನಾನು ಉಲ್ಟಾ ಹೇಳಿದೆ, ಸೊ ಸಾರಿ. ಸೊ ಯಾವಾಗ್ಲೂ ಡಿನೋಮಿನೇಟರ್ ಅನ್ನ ಮಾತ್ರ ನೀವು ಗಮನಿಸ್ರಿ, ನ್ಯೂಮರೇಟರ್ ಕಡೆಗೆ ಹೋಗ್ಬೇಡ್ರಿ. ಓಕೆ, ಈಗ ಇದಕ್ಕೆ ಯಾವ್ದು ಸ್ಯೂಟೇಬಲ್ ಡೊಮೇನ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಗೋ ವಿತ್ ಡಿನೋಮಿನೇಟರ್. ಸೊ ನಾನೇನ್ ಮಾಡ್ತೀನಿ, ಡಿನೋಮಿನೇಟರ್ ಅನ್ನ ತಗೊಳ್ತೀನಿ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6. ಸೊ ಲೆಟ್ ಮೀ ಫ್ಯಾಕ್ಟರೈಸ್ ದಿಸ್. ಈಗ ಇದನ್ನ ಫ್ಯಾಕ್ಟರೈಸ್ ಮಾಡ್ತೀನಿ. ಯಾಕೆ ಅಂದ್ರೆ, ನೀವು ಡೊಮೇನ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ಯಾವ ಯಾವ ವ್ಯಾಲ್ಯೂಸ್ಗಳು ಇದಕ್ಕೆ ಸೂಕ್ತ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದು ಲೀನಿಯರ್ ಆಗಿ ಇಳಿಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಕ್ವಾಡ್ರೆಟಿಕ್ ಇಕ್ವೇಶನ್. ಸೊ ಕ್ವಾಡ್ರೆಟಿಕ್ ಅಲ್ಲಿ ನಿಮಗೆ ಏನು ಗೊತ್ತಾಗಲ್ಲ. ಯಾವಾಗ್ಲೇ ಆಗ್ಲಿ ಕ್ವಾಡ್ರೆಟಿಕ್ ಕೊಟ್ಟಿದ್ರು ಅಂದ್ರೆ ಲೀನಿಯರ್ ಆಗಿ ಚೇಂಜ್ ಮಾಡಿ. ಲೀನಿಯರ್ ಕೊಟ್ಟಿದ್ರ ಚಿಂತೆನೆ ಇಲ್ಲ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಾನೇನ್ ಮಾಡ್ತೀನಿ, ಈಗ ಅದನ್ನ ಫ್ಯಾಕ್ಟರೈಸ್ ಮಾಡ್ತೀನಿ. ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ, -3 + 2 ಇಸ್ ಈಕ್ವಲ್ ಟು -3 × +2 ಅಂದ್ರೆ -6, -3 + 2 ಅಂದ್ರೆ -1. ಅದ ರೈಟ್, ಕರೆಕ್ಟ್ ಅಲ್ವಾ? ಹಾ, ಸೊ ಫ್ಯಾಕ್ಟರೈಸ್ ಮಾಡ್ತೀನಿ. ಎಕ್ಸ್ ಸ್ಕ್ವಯರ್ -3x + 2x - 6, ಹೌದಾ? ಓಕೆ, ಸೊ ಇದಿಷ್ಟು ಒಂದು ಗ್ರೂಪ್, ಇದಿಷ್ಟು ಒಂದು ಗ್ರೂಪ್. ಸೊ ಫ್ಯಾಕ್ಟರೈಸ್ ಮಾಡ್ತಿದ್ದೀನಿ, ಇಸ್ ಈಕ್ವಲ್ ಟು 0 ಹಾಕೊಂಡೆ. ಓಕೆ, ಸೊ ಈಗ ನೋಡಿ, x × x - 3, ಹೌದಾ? ಇದರಲ್ಲಿ ಕಾಮನ್ x ಅನ್ನ ತೆಗೆದೆ, ಇಲ್ಲಿ +2 ಅನ್ನ ಹೊರಗಡೆ ತೆಗೆದ್ರೆ ಉಳಿಯೋದೇನು, x - 3, ರೈಟ್? ಓಕೆ, ಸರಿ. ಸೊ ಈಗ x - 3 ಕಾಮನ್ ಇದೆಯಲ್ಲ, ಹೊರಗೆ ತೆಗೀರಿ. ಅಂಡ್ x + 2 = 0 ಇದೆಲ್ಲ, ಇದನ್ನ ಹೊರಗೆ ತೆಗೀರಿ. ಈಗ ನೋಡಿ ಮಕ್ಕಳೇ, ಲಿಸನ್, x = 3 ಒಂದಾಯ್ತು, x =
-2 ಇನ್ನೊಂದಾಯ್ತು. ಕರೆಕ್ಟಾ? x = 3, x = -2. ಹೌದಾ? ಇಷ್ಟೇ ಆನ್ಸರ್ ನಿಮಗೆ ಬಂದ್ಬಿಡ್ತು. ಅದೇನಪ್ಪಾ ಅಂದ್ರೆ ಇಲ್ಲಿ ಇದರಲ್ಲಿ ನ್ಯೂಮರೇಟರ್ ಅಲ್ಲಿ ಯಾವುದೇ ಕಾರಣಕ್ಕೂ +3 -2 ಅನ್ನ ಹಾಕಬೇಡಿ. ಎಕ್ಸ್ ಜಾಗದಲ್ಲಿ +3 -2 ಅನ್ನ ಬಿಟ್ಟು ಯಾವುದೇ ರಿಯಲ್ ನಂಬರ್ ಅನ್ನ ಅಪ್ಲೈ ಮಾಡಬಹುದು. ಅದು 0 ಆಗೋದಿಲ್ಲ. ಇದು 0 ಆಗುತ್ತೆ ಅಂದ್ರೆ ಅದು ಈ ಎರಡು ನಂಬರ್ಸ್ ಗಳಿಂದ ಮಾತ್ರ. ಸೊ ಹಾಗಿದ್ರೆ +3 -2 ಎಲ್ಲಿದೆ ಹೇಳ್ರಿ? +3 -2 ಇಲ್ಲಿದೆ. ಸೊ ಆಲ್ ರಿಯಲ್ ನಂಬರ್ಸ್ ಕ್ಯಾನ್ ಬಿ ಗಿವೆನ್ ಆಸ್ ಎ ಡೊಮೇನ್ ಎಕ್ಸೆಪ್ಟ್ -2 ಅಂಡ್ +3. ಅಷ್ಟೇ ನೀವು ನೆನ್ಪಿಡ್ಬೇಕು. ಸಿಂಪಲ್. ಅರ್ಥ ಆಯ್ತಾ ಹೆಂಗ್ ಸಾಲ್ವ್ ಮಾಡೋದು ಅಂತ? ಕ್ಲಿಯರಾ? ಓಕೆ, ಇದು ಶಾರ್ಟ್ ಆಗಿ ಹೇಳ್ಕೊಡ್ತಿರೋದಪ್ಪ, ಶಾರ್ಟ್ ಆಗಿ. ಓಕೆ, ರಿಮೆಂಬರ್, ನೀವೇನು ಮಾಡ್ಬೇಕಾಗಿಲ್ಲ. ಡೊಮೇನ್ ಅಂತ ಬಂದಾಗ, ರ್ಯಾಷನಲ್ ಫಂಕ್ಷನ್ ಬಂದಾಗ ಕೊಟ್ಟಿರೋದನ್ನ ತಗೊಳ್ಳಿ, ಡಿನೋಮಿನೇಟರ್ ಅನ್ನ ತಗೊಳ್ರಿ, ಫ್ಯಾಕ್ಟರೈಸ್ ಮಾಡಿ, ಯಾವ ಎರಡು ನಂಬರ್ಸ್ ಬರ್ತಾವಲ್ಲ, ರೂಟ್ಸ್ ಬರ್ತಾವಲ್ಲ, ಆ ರೂಟ್ಸ್ ಅನ್ನ ಬಿಟ್ಟು ಬಾಕಿ ಎಲ್ಲವೂ ನಿಮ್ಮ ಡೊಮೇನ್ ಆಗಿರುತ್ತೆ. ದಿಸ್ ಇಸ್ ದ ವೆರಿ ಶಾರ್ಟ್ ಕಟ್ ಮೆಥಡ್. ಕ್ಲಿಯರಾ? ಇದಕ್ಕಿಂತ ಈಸಿಯಾಗಿ ನಿಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ನೀಡ್ ಟು ಸಾಲ್ವ್ ಇಟ್. ಓಕೆ, ಸಾಲ್ವ್ ಮಾಡಲೇಬೇಕು. ಬಟ್ ನ್ಯೂಮರೇಟರ್ ಕಡೆಗೆ ಹೋಗಬೇಡಿ ಅಂತ ನಾನು ಅದನ್ನೇ ಹೇಳ್ತಿರೋದು. 60 ಮಿನಿಟಲ್ಲಿ 60 ಕ್ವೆಶನ್ ಹೇಳ್ಕೊಡ್ಬೇಕು ಅಂದ್ರೆ, ನೀವು ಮಾಡಬೇಕು ಅಂದ್ರೆ ನಿಮಗೆ ಫಸ್ಟ್ ಕಾನ್ಸೆಪ್ಟ್ಗಳು ಗೊತ್ತಿರ್ಬೇಕಪ್ಪ. ಹೌದಾ? ಸೊ ಯಾವ ಕ್ವೆಶನ್ ಅನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರಬೇಕು ಅಂದ್ರೆ ಫಸ್ಟ್ ಕಾನ್ಸೆಪ್ಟ್ ನೀವು ರಿವೈಸ್ ಮಾಡಲೇಬೇಕು. ಕರೆಕ್ಟ್ ಅಲ್ವಾ? ಸೊ 60 ಮಿನಿಟ್ ಕ್ವೆಶನ್ ಅನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಮುಂಚೆ ಪ್ರಿಪರೇಷನ್ ಹೇಳ್ರಿ, ಅದಕ್ಕೆ ಬೇಕಲ್ಲ, ಆ ಪ್ರಿಪರೇಷನ್ ಟೈಮೇ ಇದು. ರೈಟ್? ಸೊ ನಾನು 1 ಮಿನಿಟ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ರಿ. ನಿಮಗೆ ನಾನು ಮಾಡಿರೋದು ನಿಮಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್ ತಾನೆ? ಎಸ್. ಸೊ ಹೇಳ್ಕೊಡೋದಿಕ್ಕೆ ನಾವೇ ಸ್ವತಃ ಮಾಡೋದಕ್ಕೆ ಡಿಫ್ರೆನ್ಸ್ ತುಂಬಾ ಇದೆ. ಓಕೆ, ಈಗ ಈ ಕ್ವೆಶನ್ ಅನ್ನ ಮಾಡೋಣ. ದ ಡೊಮೇನ್ ಅಂಡ್ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಗಿವೆನ್ ಬೈ f of x is equal to 2 minus mod of x minus 5. ಓಕೆ, ಸೊ ಈಗ ಇಲ್ಲಿ ವಿ ನೀಡ್ ಟು ಫೈಂಡ್ ದ ಡೊಮೇನ್ ಅಂಡ್ ರೇಂಜ್ ಆಫ್ ದ ಫಂಕ್ಷನ್. ಈಗ ಡೊಮೇನ್ ಹಾಗೆ ರೇಂಜ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಅರೆ ಇಲ್ಲಿ ಚಾಟ್ ಲೋಡ್ ಆಗುತ್ತೆ ಬಟ್ ಕಾಣೋದಿಲ್ಲ ನನಗೆ. ಆಲ್ ರೈಟ್, ಸೊ ನೋಡಿ, ಲಿಸನ್. ಮೊದಲನೇದಾಗಿ ಡೊಮೇನ್ ಅಂದ್ರೆ ನೀವೇನ್ ಅರ್ಥ ಮಾಡ್ಕೋಬೇಕು, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಫರ್ಗೆಟ್ ಅಬೌಟ್ ದಿಸ್ 2. ಓಕೆ, 2 minus mod of x minus 5 ಇದೆ. ಹೌದಾ? ಫರ್ಗೆಟ್ ಅಬೌಟ್ ದಿಸ್ 2. ಓನ್ಲಿ ಎಕ್ಸ್ ನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ರಿ. ಎಕ್ಸ್ ಎಲ್ಲಿದೆ? ಮಾಡ್ ಫಂಕ್ಷನ್ ಒಳಗಡೆ ಇದೆ. ಮಾಡ್ ಒಳಗಡೆ ಇದೆ ಅಂದ್ರೆ ದಿಸ್ ಇಸ್ ಅ ಮಾಡ್ಯುಲಸ್ ಫಂಕ್ಷನ್. ನೀವೇನೇ ಎಕ್ಸ್ ವ್ಯಾಲ್ಯೂ ಹಾಕಿದ್ರು ಅದು ಮಾಡ್ ಒಳಗೆ ಹೋಗುತ್ತೆ. ಹಾಗಿದ್ರೆ ವಾಟ್ ಇಸ್ ದ ಡೊಮೇನ್ ಆಫ್ ದ ಮಾಡ್ ಫಂಕ್ಷನ್? ಡೊಮೇನ್ ಆಫ್ ದ ಮಾಡ್ ಫಂಕ್ಷನ್ ಏನು? ಯಾವುದೇ ರಿಯಲ್ ನಂಬರ್ಸ್ ಕೊಡಬಹುದು, ಯಾವುದೇ ರಿಯಲ್ ನಂಬರ್ಸ್ ಅನ್ನ ಕೊಡಬಹುದು. ಎಸ್, ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಸಿಯಾಗಿ ಫಿಲ್ಟರ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಇಲ್ಲಿ ಡೊಮೇನ್ ಬಂದ್ಬಿಟ್ಟು R+ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ. ತಪ್ಪಲ್ವಾ? ಯಾವುದೇ ರಿಯಲ್ ನಂಬರ್ಸ್ ಕೊಡ್ಬೋದು, ನಾಟ್ ಓನ್ಲಿ ಪಾಸಿಟಿವ್. ಹಾಗಿದ್ರೆ ಇವೆರಡನ್ನ ಸ್ಟಾರ್ಟಿಂಗ್ ನೀವು ಫಿಲ್ಟರ್ ಮಾಡ್ಬೋದು. ಇವೆರಡು ಅಂತೂ 100ಕ್ಕೆ 100 ಅಲ್ಲ, ಡೊಮೇನ್ ಅಲ್ಲೇ ಹೋಯ್ತು ನೋಡ್ರಿ. ಹೌದಾ? ಇನ್ನು ಉಳಿದಿರೋದು ಇವೆರಡು. ಈಗ ಇವೆರಡರಲ್ಲಿ ಈಗ ನೋಡಿ, ಕೆಲವೊಂದು ಪ್ರಶ್ನೆಗಳು ಫಿಲ್ಟರ್ ಮಾಡೋ ರೀತಿ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ ಫಿಲ್ಟರ್ ಮಾಡಿ. ಸೊ ಅದಕ್ಕೆ ಬೇಸಿಕ್ ವಿಷಯಗಳು ಗೊತ್ತಿರಬೇಕು ಅಷ್ಟೇ. ಅರ್ಥ ಆಗ್ತಿದೆನಾ? ಡೊಮೇನ್ ಬಗ್ಗೆ ನಿಮಗೆ ನಾಲೆಡ್ಜ್ ಇತ್ತಾ, ಈಸಿಯಾಗಿ ಇವೆರಡು ಫಸ್ಟ್ ಫಿಲ್ಟರ್ ಆಗುತ್ತೆ. ಫೈನ್. ಇನ್ನು ನೆಕ್ಸ್ಟ್, ಹಾಗಿದ್ರೆ ಇವೆರಡರಲ್ಲಿ ಯಾವುದು ಅಂದ್ರೆ ನೋಡಿ, ಎರಡೂ ಕಡೆಯಲ್ಲೂ ಕೂಡ ಡೊಮೇನ್ ಆಲ್ ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಬಟ್ ವಾಟ್ ಅಬೌಟ್ ದ ರೇಂಜ್ ಅಂತ ಅಂದ್ರೆ ಈಗ ಚೆಕ್ ಮಾಡಬೇಕು. ಸೊ ನೋಡಿ, ನಾವು ಮಾಡ್ಯುಲಸ್ ಫಂಕ್ಷನ್ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಅನ್ನ ಕೊಟ್ಟರು ಕೂಡ ಅದು ಫೈನಲ್ ಆಗಿ ಪಾಸಿಟಿವ್ ತಂದು ಕೊಡುತ್ತೆ ಅಂತ ಹೇಳಿದೆ. ಸೊ ಲೆಟ್ ಮಿ ಗೋ ವಿತ್ ಎಫ್ ಆಫ್ 0. ಫಸ್ಟ್ 0 ತಗೊಳ್ತೀನಿ. 2 minus 0 minus 5. ವಾಟ್ ಯು ವಿಲ್ ಗೆಟ್? 2 minus what is mod -5? ಇದು -5 ಆಗುತ್ತೆ. ವಾಟ್ ಈಸ್ mod -5? ದಟ್ ಈಸ್ +5 ಓನ್ಲಿ. 2 minus 5 ಅಂದ್ರೆ -3 ಬಂತು. ಅಲ್ಲ ರೈಟ್? ಕರೆಕ್ಟಾ? ಎಸ್. ಸೊ ಈಗ ನೋಡಿ, ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 minus mod x minus 5 ಇದೆ. ಹೌದಾ? ಓಕೆ, ಎಫ್ ಆಫ್ 0 ಆಯ್ತಾ? ಎಫ್ ಆಫ್ 1 ತಗೊಳ್ತೀನಿ.
2 minus 1 ಹಾಕಿ 1 minus 5 ಹಾಕಿ. So what you will get? 2 minus, what is 1 minus 5? That is minus 4. Mod minus 4 is plus 4. So that is minus 2 ಬಂತು. f of 2 ತಗೊಳ್ರಿ. 2 minus 2 minus 5, that is 2 minus 3, that is equal to minus 1. So f of 3 ತಗೊಂಡು ನೋಡಿ. 2 minus 3 minus 5, that is equal to 0 ಬರುತ್ತೆ. 3 minus 5 is minus 2. Mod minus 2 ಅಂದ್ರೆ plus 2 ಆಗುತ್ತೆ. 2 minus 2 is 0. f of 4 ತಗೊಳ್ಳಿ ಈಗ. So 2 minus 4 minus 5. So 4 minus 5 ಅಂದ್ರೆ minus 1 ಬರುತ್ತೆ. ಆಕ್ಚುಲಿ minus 1 ನ mod ಒಳಗಿಂದ minus 1 ತಗೊಂಡಾಗ plus 1 ಆಗುತ್ತೆ. That is 2 minus 1 is 1. ಓಕೆ, ನೆಕ್ಸ್ಟ್ f of 5 ನೋಡ್ರಿ. 2 minus 5 minus 5, that is equal to 2. ಓಕೆ, ಸೊ ಯಾಕಪ್ಪ ಇಷ್ಟೆಲ್ಲ ಮಾಡಿಸ್ತಿದ್ದೀನಿ ಅಂದ್ರೆ ಅಬ್ಸರ್ವ್ ಮಾಡ್ರಿ, ನೀವು ಬಂದಿರೋಂಥ ಔಟ್ಪುಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ರಿ ಮಕ್ಕಳೇ. ಲಿಸನ್, ಔಟ್ಪುಟ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಏನಾಗ್ತಿದೆ ಗೊತ್ತಾ? ಲೆಟ್ ಮೀ ಶೋ ಹಿಯರ್. ಕೇಳಿಸ್ಕೊಳ್ಳಿ. ಇಲ್ಲಿ ದಿಸ್ ಇಸ್ 0 1 2 minus 1 minus 2 minus 3. ಹೌದಾ? ದಿಸ್ ಇಸ್ ಮೈನಸ್ ಇನ್ಫಿನಿಟಿ ಅಂಡ್ ದಿಸ್ ಇಸ್ ಪ್ಲಸ್ ಇನ್ಫಿನಿಟಿ. ಓಕೆ, ನೀವು ಯಾವುದೇ ವ್ಯಾಲ್ಯೂನ ತಗೊಳ್ರಿ ಸ್ಟಾರ್ಟಿಂಗ್ ಫ್ರಮ್ 0. ನಾನು ಹೇಳ್ತಿರೋದು 0 ಆಗಿರ್ಬೋದು, ನೆಗೆಟಿವ್ ವ್ಯಾಲ್ಯೂಸ್ ಆಗಿರಬಹುದು, ಯಾವ್ದನ್ನಾದ್ರೂ ತಗೊಳ್ರಿ ಮಕ್ಕಳೇ. ನಿಮಗೆ ನೀವು ಹಾಕಿ ನೋಡಿ, ಬೇಕಿದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಈವನ್ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ಕೂಡ ಹಾಕಿ ನೋಡಿ. ನಿಮಗೆ ಇಲ್ಲಿ ಔಟ್ಪುಟ್ ಬರೋದು ಸ್ಟಾರ್ಟಿಂಗ್ ಫ್ರಮ್ 2 0 2 ಇಂದ ಹಿಡ್ಕೊಂಡು ನಾನು ಹೇಳ್ತಿರೋದು ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ಗಳೇ ಬರ್ತಾ ಹೋಗುತ್ತೆ. ಅಂದ್ರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ 2 ಬಂತು, ಇಲ್ಲಿ 1 ಬಂತು, ಇಲ್ಲಿ 0 ಬಂತು, ಇಲ್ಲಿ -1 -2 ಅಂಡ್ ಹಿಯರ್ -3. ಏನಾಗ್ತಿದೆ? ನೀವು ಮುಂದೆ ಇವನ್ f of 6 f of 7 ಯಾವ್ದನ್ನಾದ್ರೂ ತಗೊಳ್ರಿ, ಐದರ್ 2 ಹಾಗೆ 2 ಗಿಂತ ಕಡಿಮೆ ಇರ್ತಕ್ಕಂಥ ವ್ಯಾಲ್ಯೂಸ್ಗಳೇ ನಿಮಗೆ ಔಟ್ಪುಟ್ ಆಗಿ ಬರುತ್ತೆ. ನೀವು ಯಾವುದೇ ವ್ಯಾಲ್ಯೂಸ್ ಅನ್ನ ತಗೊಂಡು ನೋಡಬಹುದು. ಸ್ಟಾರ್ಟಿಂಗ್ ಫ್ರಮ್ 2 ನಿಮಗೆ ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ಗಳು ಬರ್ತಾ ಹೋಗುತ್ತೆ. ಹಾಗಿದ್ರೆ ರೇಂಜ್ ಏನಾಯ್ತು? ಇನ್ಕ್ಲೂಡಿಂಗ್ ಟು ಒಂದು ನಿಮಿಷ ಇರಿ, ಇದು ಆಕ್ಚುಲಿ ಎಸ್. ಸೊ ಇನ್ಕ್ಲೂಡಿಂಗ್ ಟು ಆಲ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಹಾಗಿದ್ರೆ ದಿಸ್ ಇಸ್ ದ ರೇಂಜ್ ಹಿಯರ್. ದಿಸ್ ಇಸ್ ದ ರೇಂಜ್. ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಯ್ತಾ? ನಾಟ್ ಸಿ ಬಟ್ ಬಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಂಟರ್ವೆಲ್ಗಳು ತುಂಬಾ ಇಂಪಾರ್ಟೆಂಟ್. ಈ ಓಪನ್ ಇಂಟರ್ವೆಲ್ ಇರ್ತಕ್ಕಂಥ 2 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? 2 ಈಸ್ ನಾಟ್ ಇನ್ ದ ಸೊಲ್ಯೂಷನ್ ಅಂತ ಹೇಳುತ್ತೆ. ಬಟ್ ಇದೇ ಕ್ಲೋಸ್ಡ್ ಇಂಟರ್ವೆಲ್ ಅಲ್ಲಿ ಇರೋ 2 ಏನನ್ನ ಹೇಳುತ್ತೆ? 2 ಅನ್ನುವಂತ ವ್ಯಾಲ್ಯೂ ನಮ್ಮ ಔಟ್ಪುಟ್ ಅಲ್ಲಿ ಇದೆ, ಕನ್ಸಿಡರ್ ಮಾಡಿ ಅಂತ ಹೇಳುತ್ತೆ. ಅದು ನಮ್ಮ ಕ್ಲೋಸ್ಡ್ ಇಂಟರ್ವೆಲ್. ಸೊ ಹಾಗಿದ್ರೆ 2 ನಮ್ಮ ಔಟ್ಪುಟ್ ಅಲ್ಲಿ ಇದೆ ತಾನೆ. ಹಾಗಿದ್ರೆ ಟೇಕ್ ದಿಸ್ ಆಪ್ಷನ್ ಆಸ್ ದ ರೈಟ್ ಒನ್. ಅರ್ಥ ಮಾಡ್ಕೊಳ್ಳಿ. ಈ ಒಂದು ಓಪನ್ ಇಂಟರ್ವೆಲ್ ಅನ್ನ ತಗೋಬೇಡಿ. ಈ ಓಪನ್ ಇಂಟರ್ವೆಲ್ ತಗೊಂಡ್ರೆ ಏನಾಗುತ್ತೆ? 2 ಇನ್ಕ್ಲೂಡ್ ಇಲ್ಲ ಅಂತ ಆಗುತ್ತೆ, ಅದು ತಪ್ಪು. 2 ಬರುತ್ತೆ, ಇನ್ಕ್ಲೂಡ್ ಆಗುತ್ತೆ ಸೊಲ್ಯೂಷನ್ ಅಲ್ಲಿ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ ಕೂಡ? ನೀವು ಯಾವುದೇ ವ್ಯಾಲ್ಯೂಸ್ ಅನ್ನ ತಗೊಂಡು ನೋಡಬಹುದು. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಕ್ಲಿಯರ್? ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ಮುಂದಿನ ಪ್ರಶ್ನೆ. ಎಸ್. ಸೊ ಇದು ಲಾಸ್ಟ್ ಅಂದ್ರೆ 2025ರಲ್ಲಿ ಕೇಳಿರೋ ಪ್ರಶ್ನೆ. ಇದು ಲಾಸ್ಟ್ ಇಯರ್ ಕೇಳಿರುವಂತಹ ಪ್ರಶ್ನೆ. ಓಕೆನಾ? ಸೊ ಹಾಗಿದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಡೊಮೇನ್ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ f of x is equal to 1 divided by root x minus 2 into x minus 5. ಹೌದಾ? ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು? ಹೌ ಟು ಸಾಲ್ವ್ ದಿಸ್ ಕ್ವೆಶನ್? ನೋಡಿ, ನಾನು ನಿಮಗೆ ಯಾವಾಗ್ಲೂ ಕೂಡ ಹೇಳಿದೆ ಮಕ್ಕಳೇ, ಡೊಮೇನ್ ಅಂತ ಬಂದು ನಿಮಗೆ ಫಂಕ್ಷನ್ ಬಂದ್ಬಿಟ್ಟು ರ್ಯಾಷನಲ್ ಆಗಿ ಇದೆ ಅಂದ್ರೆ ಓನ್ಲಿ ಗೋ ವಿತ್ ಡಿನೋಮಿನೇಟರ್. ಗೊತ್ತಿದೆ ಅಲ್ಲ? ಈ ನಾನೇನ್ ಹೇಳ್ತಿದ್ದೀನಲ್ಲ ಅದನ್ನ ದಯವಿಟ್ಟು ತಲೆಯಲ್ಲಿ ಹಾಕೊಳ್ಳಿ, ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ರ್ಯಾಷನಲ್ ಫಂಕ್ಷನ್ ಅಂತ ಬಂದು
ಅಲ್ಲಿ ಡೊಮೇನ್ ಅನ್ನ ಕೇಳಿದಾಗ ವಾಟ್ ಯು ಶುಡ್ ಡು. ಓಕೆ ಮ್ಯಾಮ್, ಡೊಮೇನ್ ಬಗ್ಗೆ ಅಷ್ಟೇ ಹೇಳ್ತಿದ್ದೀರಾ, ರೇಂಜ್ ಕಥೆ ಏನು ಅಂದ್ರೆ ರೇಂಜ್ ಅನ್ನು ಹೇಳ್ಕೊಡ್ತೀನಿ ನಾನು. ಓಕೆ, ಆದ್ರೆ ಡೊಮೇನ್ ಅಂತ ಬಂದಾಗ ಏನಾಗುತ್ತೆ, ಡೊಮೇನ್ ಅಂತ ಬಂದಾಗ ನೀವು ಡಿನೋಮಿನೇಟರ್ ಅನ್ನ ಮಾತ್ರ ಕನ್ಸಿಡರ್ ಮಾಡಬೇಕು, ಡೋಂಟ್ ಗೋ ವಿತ್ ನ್ಯೂಮರೇಟರ್. ಸೊ ಹಾಗಿದ್ರೆ ಈಗ ಡಿನೋಮಿನೇಟರ್ ಅನ್ನ ನೋಡೋಣ. ಡಿನೋಮಿನೇಟರ್ ಏನಿದೆ ಅಪ್ಪ ಅಂದ್ರೆ ರೂಟ್ x-2 ಹಾಗೆ x-5. ಕರೆಕ್ಟಾ? ಹೌದಾ? ಎಸ್. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಅಂಡರ್ ರೂಟ್ ಒಳಗಡೆ ಬರ್ತಕ್ಕಂಥ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು 0 ಆಗಬಾರದು. ಸ್ಪೆಷಲಿ ಇದು ಡಿನೋಮಿನೇಟರ್ ಅಲ್ಲಿ ಇರೋದ್ರಿಂದ ಡಿನೋಮಿನೇಟರ್ 0 ಆಗಬಾರದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಅರ್ಥ ಆಗ್ತಿದೆನಾ? ಹಾಗಿದ್ರೆ ಹೆಂಗಿರ್ಬೇಕಿದು ಅಂದ್ರೆ ದಿಸ್ ಶುಡ್ ಬಿ ಗ್ರೇಟರ್ ದೆನ್ 0. ನೆನ್ಪಿಟ್ಕೊಳ್ಳಿ, ದಿಸ್ ಶುಡ್ ಬಿ ಗ್ರೇಟರ್ ದೆನ್ 0. ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ನಾರ್ಮಲಿ ನೆನ್ಪಿಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾರ್ಮಲಿ ಯಾವುದೇ ಅಂಡರ್ ರೂಟ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 0 ಇರ್ಬೋದು ನಾರ್ಮಲಿ. ಆದರೆ ಈ ಅಂಡರ್ ರೂಟ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ನಮ್ಮ ಡಿನೋಮಿನೇಟರ್ ಆಗಿರೋದ್ರಿಂದ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 0ನೇ ಆಗಿರ್ಬೇಕು. ಬಿಕಾಸ್ ಒಂದ್ ವೇಳೆ ಏನಾದ್ರೂ ಈಸ್ ಈಕ್ವಲ್ ಟು 0 ಆಗ್ಬಿಟ್ರೆ ಇದೇನಾಗುತ್ತೆ, ಡಿನೋಮಿನೇಟರ್ 0 ಆಗುತ್ತೆ, ನಾಟ್ ಡಿಫೈನ್ 1/0. ಹೌದಾ? ಸೊ ಡಿನೋಮಿನೇಟರ್ ಅಲ್ಲಿ ಎಲ್ಲ 0 ಬಂದ್ರು ಅದು ನಾಟ್ ಡಿಫೈನ್ಡ್ ಆಗುತ್ತೆ. ಹಾಗಾಗಿ ಇಲ್ಲಿ 0 ಅಲೋ ಇಲ್ಲ. ಫೈನ್. ಓಕೆ, ಸೊ ಹಾಗಿದ್ರೆ ಈಗ x-2 ಹೌದಾ, ಹಾಗೆ x-5 ಶುಡ್ ಬಿ ಗ್ರೇಟರ್ ದೆನ್ 0. ಕರೆಕ್ಟಾ? ಓಕೆ, ಸೊ ದಟ್ ಈಸ್ x-2 ಇಸ್ ಗ್ರೇಟರ್ ದೆನ್ 0 ಒಂದ್ ಕಡೆಗೆ, x-5 ಇಸ್ ಗ್ರೇಟರ್ ದೆನ್ 0 ಇನ್ನೊಂದ್ ಕಡೆಗೆ. ಓಕೆ, ಐ ಬಿಲೀವ್ ಎವ್ರಿವನ್ ಈಸ್ ಗೆಟ್ಟಿಂಗ್ ದಿಸ್. ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್? ಎಸ್, ಅರ್ಥ ಆಗ್ತಿದೆಲ್ಲ? ಏನ್ ಮಾಡ್ಬೇಕಿಲ್ಲಿ, ಸೈನ್ ಈ ರೀತಿ ಹಾಕೋಬೇಕು. ಹಾಕೊಂಡ್ರ? ಈಗ ನೋಡಿ, x-2 ಇಸ್ ಗ್ರೇಟರ್ ದೆನ್ 0 ಅಂದ್ರೆ ಏನಾಗುತ್ತೆ, ಲೀನಿಯರ್ ಇನ್ಇಕ್ವೇಶನ್. ಇದನ್ನ ನಾವು ಸಾಲ್ವ್ ಮಾಡಿದಾಗ ಏನಾಗುತ್ತೆ, x ಈಸ್ ಗ್ರೇಟರ್ ದೆನ್, ಈ -2 ಈ ಕಡೆ ಶಿಫ್ಟ್ ಆದಾಗ ಗ್ರೇಟರ್ ದೆನ್ +2 ಆಗುತ್ತೆ. ಈ ಕಡೆಗೆ -5 ಈ ಕಡೆ ಶಿಫ್ಟ್ ಆದಾಗ x ಈಸ್ ಗ್ರೇಟರ್ ದೆನ್ 5 ಆಗುತ್ತೆ. ಕರೆಕ್ಟಾ? ಓಕೆ, x ಈಸ್ ಗ್ರೇಟರ್ ದೆನ್ 2 ಹಾಗೆ x ಈಸ್ ಗ್ರೇಟರ್ ದೆನ್ 5 ಅಂತ ಹೇಳ್ತಿದ್ದಾರೆ. ಹೌದಾ? ಹಾಗಿದ್ರೆ ನಮಗೆ ಡೊಮೇನ್ ಹೆಂಗಿರ್ಬೇಕು, ಗ್ರೇಟರ್ ದೆನ್ 2 ಹಾಗೆ ಗ್ರೇಟರ್ ದೆನ್ 5 ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಇರಬೇಕು ನಮ್ಮ ಸೊಲ್ಯೂಷನ್ ಅಂತ ಅಂದ್ರೆ -∞ ಹಾಗೆ +∞. ಹೌದಾ? ಇಲ್ಲಿ ನಮಗೆ 2 ಕ್ರಿಟಿಕಲ್ ಪಾಯಿಂಟ್ಸ್ ಗಳಿದೆ, ಒಂದು 2 ಮತ್ತೊಂದು 5. ಕರೆಕ್ಟಾ? 1 is 2 and another 1 is 5. ಸೊ ಹಾಗಿದ್ರೆ ಇಲ್ಲಿ ಲಿಸನ್, x is greater than 2 ಇರಬೇಕು ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಈಗ ನಾನು ಈ 2 ಮತ್ತೆ 5 ಅನ್ನ ನಮ್ಮ ನಂಬರ್ ಲೈನ್ ಮೇಲೆ ಹಾಕಿದೆ. ಬೇಸಿಕಲಿ ಇವೆರಡು ಏನು ಕ್ರಿಟಿಕಲ್ ಪಾಯಿಂಟ್ಸ್ ಗಳಿಲ್ಲಿ. ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ಈ 2 ಆಗ್ಲಿ ಅಥವಾ 5 ಆಗ್ಲಿ, ಇವೆರಡನ್ನ ಯಾವ್ದನ್ನಾದ್ರೂ ನಾವಿಲ್ಲಿ ಹಾಕಿದ್ರೆ ಇದು 0 ಆಗುತ್ತೆ. ಚೆಕ್ ಮಾಡ್ರಿ ಬೇಕಿದ್ರೆ. ಇಫ್ ಐ ಪುಟ್ 2 ಹಿಯರ್, 2 - 2 is 0. 0 into ಎನಿಥಿಂಗ್ ಏನೇ ಇರ್ಲಿ ಅದು 0 ಮಾಡ್ಬಿಡುತ್ತೆ. ಹಾಗಿದ್ರೆ 2 ಇಲ್ಲಿ ನಾಟ್ ಅಲೋಡ್. ಅಂದ್ರೆ ಇದನ್ನ ಹೀಗ್ ತಗೊಳ್ಳಿ, ಹೆಂಗೆ ಓಪನ್ ಸರ್ಕಲ್ ಹಾಕ್ಬಿಡ್ಬೇಕು. ಹೌದಾ? ಸರಿ, ಹಾಗಿದ್ರೆ ಈಗ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೊಂದು ಒಟ್ಟು 3 ಇಂಟರ್ವೆಲ್ ಸಿಕ್ಕಿದೆ. ಕರೆಕ್ಟಾ? ಆಮ್ ಐ ರೈಟ್? ಈ 3 ಇಂಟರ್ವೆಲ್ಗಳಲ್ಲಿ ಯಾವ ಇಂಟರ್ವೆಲ್ಗಳು ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಕೊಡುತ್ತೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಂಡರ್ ರೂಟ್ ಇರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂಸೇ ಬರಬೇಕು, 0ನೂ ಬರಬಾರ್ದು, ನೆಗೆಟಿವ್ ವ್ಯಾಲ್ಯೂಸು ಬರಬಾರ್ದು, ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇಲ್ಲಿ ಬರಬೇಕು. ಹಾಗಿದ್ರೆ ಎಕ್ಸ್ ಯಾವ ವ್ಯಾಲ್ಯೂಸ್ ಹಾಕಿದ್ರೆ ಇಲ್ಲಿ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಯು ನೀಡ್ ಟು ಚೆಕ್ ಹಿಯರ್. ಹೌದಾ? 5 ಇಂದ ಹಿಡಿದು 5 ಮುಂದ್ಗಡೆ ಇರ್ತಕ್ಕಂಥ ಯಾವುದೇ ವ್ಯಾಲ್ಯೂಸ್ ಅನ್ನು ನೀವು ತಗೊಂಡು ನೋಡಿ. ದಟ್ ಈಸ್ 5 ಆದ್ಮೇಲೆ ಬರೋದು 6 ಅಲ್ವಾ? 6 ತಗೊಂಡು ಇಲ್ಲಿ ಹಾಕಿ ನೋಡಿ. 6 - 2 is 4. 6 - 5 is 1. ಸೊ 4 into 1 is 4 ಬರುತ್ತೆ, ಪಾಸಿಟಿವ್ ಬರುತ್ತೆ. ಫೈನ್. ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು 5 to ಇನ್ಫಿನಿಟಿ ನಡುವೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳು ಪಾಸಿಟಿವ್ ವ್ಯಾಲ್ಯೂ ಕೊಡ್ತಿದೆ. ಫೈನ್. ಓಕೆ, ಸೊ ಈಗ 2 ಹಾಗೆ 5 ನಡುವೆ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಚೆಕ್ ಮಾಡೋಣ. ಲೆಟ್ ಅಸ್ ಚೆಕ್ ದಿಸ್. 2 ಆದ್ಮೇಲೆ ಬರೋದೇನು 3 ಅಲ್ವಾ? ಸೊ 3 ಅನ್ನ ಯಾವ್ದಾದ್ರು ತಗೊಳ್ಳಿ, 2 ಹಾಗೆ 5 ನಡುವೆ ಯಾವ್ದಾದ್ರು ವ್ಯಾಲ್ಯೂ ತಗೊಳ್ರಿ.
3 minus 2 is 1. 3 minus 5 is minus 2. 1 into minus 2 minus 2 ಕೊಡುತ್ತೆ. ಸೊ ದಿಸ್ ಇಸ್ ನೆಗೆಟಿವ್. ಇದು ನೆಗೆಟಿವ್ ಕೊಡುತ್ತೆ. ಆಲ್ ರೈಟ್, ಸರಿ. ಇನ್ನ ಈ ಕಡೆಗೆ ಬರ್ತೀನಿ. 2 ಇಂದ ಹಿಡಿದು ಈ ಕಡೆಗೆ ಎಲ್ಲ ನೆಗೆಟಿವ್ ವ್ಯಾಲ್ಯೂಸೇ ಬರುತ್ತೆ, ಹೌದಾ? ಸೊ 2 ಆದ್ಮೇಲೆ ನಿಮಗೆ ಏನ್ ಬರುತ್ತೆ? ವಾಟ್ ಯು ಆರ್ ಗೆಟಿಂಗ್ ಹಿಯರ್? 2 ಆದ್ಮೇಲೆ ಏನ್ ಬರುತ್ತೆ? ನೆಗೆಟಿವ್ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. 2 1 0 -1 -2, ಕರೆಕ್ಟ್ ಅಲ್ವಾ? ಆಮೇ ರೈಟ್? ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಇಲ್ಲಿ ಹಾಕಿ ನೋಡ್ರಪ್ಪ. ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಹಾಕಿ ನೋಡ್ರಿ. ಸೊ ಏನ್ ಬರುತ್ತೆ ನಿಮಗೆ? ವಾಟ್ ಯು ವಿಲ್ ಗೆಟ್ ಹೇಳ್ರಿ ಯಾರಾದ್ರೂ? ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಅಲ್ಲಿ ಹಾಕಿ ನೋಡ್ರಿ, ಕ್ವಿಕ್. ಸೊ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಂಡು ಇಲ್ಲಿ ಹಾಕಿ ನೋಡ್ರಿ. ಐದರ್ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ನನಗೆ ಹೇಳ್ರಿ ಕ್ವಿಕ್ ಆಗಿ. ಸೊ ಲೆಟ್ ಮೀ ಟೇಕ್ ಸಮ್ ವ್ಯಾಲ್ಯೂ. -2 ತಗೊಳ್ಳೋಣ. -2 ಅಂದ್ರೆ ಬೇಸಿಕಲಿ -4 ಆಗುತ್ತೆ. ಇಲ್ಲಿ x = -2 ತಗೊಂತೀನಿ. ಇಲ್ಲಿಂದ ಇದರ ನಡುವೆ 2 to -∞ ನಡುವೆ ಇರತಕ್ಕಂತ ಒಂದು ವ್ಯಾಲ್ಯೂ -2 ಅನ್ನುವಂತ ನೆಗೆಟಿವ್ ವ್ಯಾಲ್ಯೂ ತಗೊಳ್ತೀನಿ. -2 ಅಂದ್ರೆ -4, ಹೌದಾ? -2 -5 ಅಂದ್ರೆ -2 -5 is how much? That is -7. So 7 4s are +28 ಆಯ್ತು. ಅಂದ್ರೆ ನೀವು ಯಾವುದೇ ವ್ಯಾಲ್ಯೂ ಅನ್ನ ಈ ಇಂಟರ್ವೆಲ್ ಅಲ್ಲಿ ಇರೋ ಯಾವುದೇ ವ್ಯಾಲ್ಯೂನ ಇಲ್ಲಿ ಹಾಕಿದಾಗ್ಲೂ ಯು ವಿಲ್ ಗೆಟ್ ಪಾಸಿಟಿವ್ ವ್ಯಾಲ್ಯೂ. ಇಟ್ ಮೀನ್ಸ್ ನಮಗೆ ಬೇಕಾಗಿರೋದೇನು? ಇಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಮಾತ್ರ ಇರಬೇಕು. ಇಟ್ ಮೀನ್ಸ್ ಹಿಯರ್ ಎಕ್ಸ್ ಲೈಸ್ ಬಿಟ್ವೀನ್ -∞ to 2, ಹೌದಾ? -∞ to 2, ಇನ್ಕ್ಲೂಡಿಂಗ್ 2 ನಾ ಎಕ್ಸ್ಕ್ಲೂಡಿಂಗ್ 2 ನಾ? ಎಕ್ಸ್ಕ್ಲೂಡಿಂಗ್ 2. ರಿಮೆಂಬರ್, ಅದಕ್ಕೆ ಓಪನ್ ಇಂಟರ್ವೆಲ್ ಹಾಕಿದ್ದೀನಿ ನಾನು. ಎಕ್ಸ್ಕ್ಲೂಡಿಂಗ್ 2 ಯೂನಿಯನ್ 5 to ∞, ಇನ್ಕ್ಲೂಡಿಂಗ್ 5 ಎಕ್ಸ್ಕ್ಲೂಡಿಂಗ್ 5? ಎಕ್ಸ್ಕ್ಲೂಡಿಂಗ್ 5. ಹಾಗಿದ್ರೆ -∞ to ಎಲ್ಲಿದೆ? -∞ to 2 ಯೂನಿಯನ್ 5 to ∞ ವಿತ್ ಇಂಟರ್ವೆಲ್. ಇಂಟರ್ವೆಲ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಇಸ್ ದಿಸ್ ಕ್ಲಿಯರ್? ಆಪ್ಷನ್ ಸಿ ಇಸ್ ದ ರೈಟ್ ಸೊಲ್ಯೂಷನ್. ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್? ಈ ಪ್ರಶ್ನೆಯಲ್ಲಿ ಯಾರಿಗಾದ್ರೂ ಡೌಟ್ ಇದೆನಾ? ಕ್ವಿಕ್. No doubt? Okay. Yes. ಒಂದು ನಿಮಿಷ ರೀ. ಆಲ್ ರೈಟ್, ಸೂಪರ್ ಸೂಪರ್. ಸೊ ಈಗ ಒಂದು ನಿಮಿಷ ರೀ. ಆಲ್ ರೈಟ್. ಸೊ ಈಗ ಒಂದು ಫಂಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ದೆರ್ ಇಸ್ ಅ ಫಂಕ್ಷನ್ f of x is equal to x minus 4 divided by 4 minus x ಇದೆ ಅಂತ ಇಟ್ಕೊಳ್ಳಿ. ಓಕೆ, there is a function. Here we have a function. ಸೊ ಹಾಗಿದ್ರೆ ಇದರ ಡೊಮೇನ್ ಅಂಡ್ ರೇಂಜ್ ಅನ್ನ ಹೇಳ್ತೀರಾ ಕ್ವಿಕ್ ಆಗಿ? ಇದರ ಡೊಮೇನ್ ಅಂಡ್ ರೇಂಜ್. ಎಸ್, ಎನಿಬಡಿ ಕ್ವಿಕ್ ಆಗಿ ಇದರ ಡೊಮೇನ್ ಅಂಡ್ ರೇಂಜ್ ಅನ್ನ ಹೇಳಿ. ಓಕೆ, ಲೆಟ್ ಮಿ ಗಿವ್ ಯು ಅನ್ ಆಪ್ಷನ್. ಆಪ್ಷನ್ ಅನ್ನ ಕೊಡ್ತೀನಿ, ಒಂದು ನಿಮಿಷ. ಹಾ, ಕಾಣಿಸ್ತಿದೆಯಲ್ಲ ಎಲ್ರಿಗೂ ಕೂಡ? ಆಲ್ ರೈಟ್. ಸೊ ಈಗ ಓಕೆ, ಒಂದು ನಿಮಿಷ ರೀ, ಇದನ್ನ ಚೇಂಜ್ ಮಾಡ್ತೀನಿ, ಒಂದು ನಿಮಿಷ. 4 minus x divided by x minus 4. Let me change this. Okay, ಈಗ ನನಗೆ ಹೇಳ್ರಿ what will be the domain and range. So domain is equal to, okay, no option. ಆಪ್ಷನ್ ಕೊಡೋದಿಲ್ಲ. ಟ್ರೈ ಟು ಸಾಲ್ವ್ ದಿಸ್. ತುಂಬಾ ಈಸಿ ಆಗಿರುವಂಥದ್ದು ಇದು ಕ್ವೆಶನ್. ನೋ ನೀಡ್ ಟು ಗಿವ್ ಆಪ್ಷನ್ ಆಲ್ಸೋ. ತುಂಬಾ ಈಸಿ ಆಗಿದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಆಪ್ಷನ್ ಕೊಡ್ತಿಲ್ಲ, ಹೌದಾ? ಯೂಶಲಿ ನಿಮಗೆ CET ಯಲ್ಲಿ ಆಪ್ಷನ್ ಆದ್ರೂ ಇರುತ್ತೆ, ನಾನು ಆಪ್ಷನ್ ಕೊಡ್ತಿಲ್ಲ, ಹಂಗೆ ಸಾಲ್ವ್ ಮಾಡ್ರಿ ಅಂತ ಹೇಳ್ತಿದ್ದೀನಿ, ಹೌದಾ? ಯಾಕೆಂದ್ರೆ ಈಸಿ ಆಗಿದೆ ಪ್ರಶ್ನೆ, ಅರ್ಥ ಮಾಡ್ಕೊಳ್ಳಿ. ಇದೇನಿದೆ ಅಲ್ಲ ಮಕ್ಕಳೇ, ಎಂಥದ್ದಿದು ಫಂಕ್ಷನ್? ಫಸ್ಟ್ ಆಫ್ ಆಲ್ ರ್ಯಾಷನಲ್, ಕರೆಕ್ಟಾ? ಆಮ್ ಐ ರೈಟ್? ರ್ಯಾಷನಲ್ ಫಂಕ್ಷನ್. ರ್ಯಾಷನಲ್ ಫಂಕ್ಷನ್ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ?
ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದ್ರೆ ಅದು ರ್ಯಾಷನಲ್ ಫಂಕ್ಷನ್. ಹೌದಾ? ಸರಿ. ಸೊ ರ್ಯಾಷನಲ್ ಫಂಕ್ಷನ್ಗೆ ಯಾವುದೇ ರ್ಯಾಷನಲ್ ಫಂಕ್ಷನ್ ಆಗಿರ್ಬೋದು, ಅಲ್ಲಿ ಡೊಮೇನ್ ಏನ್ ಕೊಡಬಹುದು ನೀವು? ಟೆಲ್ ಮಿ. ಡೊಮೇನ್ ಯಾರಾದ್ರೂ ಕ್ವಿಕ್ ಆಗಿ, ರಿಯಲ್ ನಂಬರ್ಸು, ಪಾಸಿಟಿವ್ ರಿಯಲ್ ನಂಬರ್ಸು, ಬರೀ ಇಂಟೀಜರ್ಸು, ಏನ್ ಕೊಡಬಹುದು? ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಹೌದಾ? ಒಂದು ನಿಮಿಷ ತೋರಿಸ್ತೀನಿ ಇರ್ರಿ. ಎಸ್. ಸೊ ಇಲ್ಲಿ ಡೊಮೇನ್ ಏನ್ ಕೊಡಬಹುದು? ಕ್ವಿಕ್. ಓಕೆ, ಒಂದು ನಿಮಿಷ, ಒಂದು ಸೆಕೆಂಡ್ ಇರಿ. ಎಸ್, ಆಲ್ ರೈಟ್. ಸೊ ಆರ್ ಮೈನಸ್ 0 ಅಂತ ಇದೆ. ಹಾಗಿದ್ರೆ ಆರ್ ಮೈನಸ್ 0 ಇಸ್ ದ ಡೊಮೇನ್ ಹಿಯರ್. ಹೇಳ್ತೀರಾ ಯಾರಾದ್ರೂ? ಡೊಮೇನ್ ಏನಾಗುತ್ತೆ? ಎಸ್, ಕೇಳಿಸ್ಕೊಳ್ಳಿ ಮಕ್ಕಳೇ, ಲಿಸನ್. ಈಗ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ನೋಡಿ, ಇಲ್ಲಿ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0 ಅಂತ ಕೊಟ್ಟಿದ್ದಾರೆ. ಯಾಕೆ ಹಿಂಗ್ ಕೊಟ್ರು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇರೋದು ಎಕ್ಸ್ ಮಾತ್ರ. ಈ ಎಕ್ಸ್ಗೆ 0 ಬಿಟ್ಟು ಬೇರೆ ಏನಾದ್ರೂ ಹಾಕ್ಬೋದು ಅನ್ನೋದು ಇದರ ಅರ್ಥ. ಕರೆಕ್ಟ್ ಅಲ್ವಾ? ಬಿಕಾಸ್ ಇಲ್ಲಿ 0 ಮಾಡುವಂತಹ ಯಾವುದೇ ವ್ಯಾಲ್ಯೂಸು ಇಲ್ಲ, ಯಾವುದೇ ಫಂಕ್ಷನ್ ಇಲ್ಲ, ಇರೋದು ಕ್ಲಿಯರ್ ಆಗಿ ಎಕ್ಸ್ ಅಂತ ಇದೆ. ಸೊ ಎಕ್ಸ್ಗೆ ಏನೇ ಇನ್ಪುಟ್ ಕೊಟ್ರು ಕೂಡ ನಾವೇ ಕೊಡ್ಬೇಕು. ಹೌದಾ? ಸೊ ನಾವು ಕೊಡ್ಬೇಕಾದ್ರೆ 0 ಬಿಟ್ಟು ಬೇರೆ ಏನಾದ್ರೂ ಕೊಡಬಹುದು ಅಂತ. ಇನ್ ದ ಸೇಮ್ ವೇ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಒಂದು ಡಿನೋಮಿನೇಟರ್ ಅನ್ನ 0 ಮಾಡೋದು ಯಾವುದು 0 ಮಾಡುತ್ತೆ? ಯೋಚನೆ ಮಾಡಿ. ಡಿನೋಮಿನೇಟರ್ 0 ಮಾಡೋದು ಯಾವುದು? ವೆನ್ ಯು ಪುಟ್ ಓನ್ಲಿ 4 ಅನ್ನುವಂಥ ವ್ಯಾಲ್ಯೂ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಹಾಕ್ರಿ, ಡಿನೋಮಿನೇಟರ್ ಖಂಡಿತ 0 ಆಗೋದಿಲ್ಲ. ಇಟ್ ಮೀನ್ಸ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 4. ಒಂದು ನಿಮಿಷ. ಎಸ್, ರೇಂಜ್ ಇಸ್ -1. ಸೂಪರ್. ಅಯ್ಯೋ ಬಂತಲ್ಲಪ್ಪ. ಓಕೆ, ಫೈನ್. ಎಸ್, ವೆರಿ ಗುಡ್. ರಿಯಲ್ ನಂಬರ್ಸ್ ಅಂತ ಹೇಳ್ತಿದ್ದೀರಾ, ದಟ್ ಈಸ್ ರಿಯಲಿ ರೈಟ್. ಬಟ್ ಎಕ್ಸೆಪ್ಟ್ 4 ಅನ್ನೋದನ್ನ ಮರಿಬೇಡಿ. ಓಕೆ, ಆಲ್ ರೈಟ್. ಸೊ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 4. ಅಲ್ಲಿ 0 ಯಾಕಿತ್ತು? ಬಿಕಾಸ್ ಅಲ್ಲಿದ್ದು 1/x ಅಲ್ವಾ? ಎಕ್ಸ್ ಜಾಗದಲ್ಲಿ 0 ಹಾಕ್ಬೇಡ್ರಿ ಅಂತ ಹೇಳಿದ್ರು. ಇಲ್ಲಿ ಯಾವ ವ್ಯಾಲ್ಯೂ 0 ಮಾಡುತ್ತೆ? ಎಕ್ಸ್ಗೆ 4 ಅಲ್ವಾ? ಆ 4 ಅನ್ನ ತೆಗಿಬೇಕು. ಇದು ಡಿಪೆಂಡಿಂಗ್ ಆನ್ ದ ಕ್ವೆಶನ್. ಅರ್ಥ ಮಾಡ್ಕೊಳ್ಳಿ. ಈಗ ಸೇ ಫಾರ್ ಎಕ್ಸಾಂಪಲ್ x-5 ಅಂತ ಇತ್ತು ಅಂತ ಇಟ್ಕೊಳ್ಳಿ. x-5 ಇತ್ತು ಅಂತ ಇಟ್ಕೊಳ್ಳಿ. ಏನ್ ಬರುತ್ತೆ? ಡೊಮೇನ್ ಏನ್ ಬರುತ್ತೆ? ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಅಂದ್ರೆ ಇದನ್ನ ಬಿಟ್ಟು ಅಂತ, ಮೈನಸ್ ದ ಓನ್ಲಿ ವ್ಯಾಲ್ಯೂ ದಟ್ ಈಸ್ 5 ಅಂತ. ಕ್ಲಿಯರ್? ಓಕೆ. ಸೊ ಇದು ನಮ್ಮ ಡೊಮೇನ್ ಕಥೆ ಆಯ್ತು. ವಾಟ್ ಅಬೌಟ್ ರೇಂಜ್ ಹಿಯರ್? ರೇಂಜ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಹೌದಾ? ಸೊ ನೋಡಿ ಮಕ್ಕಳೇ, ನೀವು ಯಾವುದೇ ಒಂದು ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕಿ ನೋಡಿ. ನಾನೀಗ ನಿಮಗೆ ಈಸಿ ಆಗಿದ್ದ ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಅದು ಹೆಂಗೆ ಅಂದ್ರೆ 4 - x ಇದೆ. ಹೌದಾ? ಡಿವೈಡೆಡ್ ಬೈ x-4. ನಾನೇನ್ ಮಾಡ್ತೀನಿ ಗೊತ್ತಾ? ತುಂಬಾ ಸಿಂಪಲ್. x-4 ಹಾಗೆ ಇರ್ಲಿ. 4 - x ಅಲ್ಲಿ ಮೈನಸ್ ಅನ್ನ ಕಾಮನ್ ಆಗಿ ಹೊರಗೆ ತೆಗಿತೀನಿ. ಅವಾಗ ಏನಾಗುತ್ತೆ? ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ. ಆಮ್ ಐ ರೈಟ್? ಕರೆಕ್ಟಾ? ಎಸ್. ಐದರ್ ಇದನ್ನ ಹಾಗೆ ಬರೆದು ಇದನ್ನ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ನಾನ್ ಬರ್ದ ಹಾಗೆ ಡಿನೋಮಿನೇಟರ್ನೇ ಹಾಗೆ ಇಟ್ಟು ನ್ಯೂಮರೇಟರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಈಗ ನಾನು ಯಾಕೆ ಹೀಗೆ ಮಾಡಿದೆ ಅಂದ್ರೆ ಎರಡನ್ನೂ ಕ್ಯಾನ್ಸಲ್ ಮಾಡಿದೆ. ಫೈನಲಿ ಐ ಆಮ್ ಗೆಟಿಂಗ್ -1. ಇದು ನಾನು ಕ್ಯಾಶುಯಲ್ ಆಗಿ ಅಂದ್ರೆ ಯಾವ್ದಾದ್ರೂ ಒಂದು ಫಂಕ್ಷನ್ ಅನ್ನ ಹೇಗೆ ಈಸಿಯಾಗಿ ರಿಸಾಲ್ವ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು. ನೀವು ಪ್ರಾಕ್ಟಿಕಲ್ ಆಗಿ ಇದನ್ನ ನೋಡ್ಬೇಕು ಅಂದ್ರೆ ರಿಯಲ್ ನಂಬರ್ಸ್ ಅಲ್ಲಿ 4 ಅನ್ನ ಬಿಟ್ಟು ಯಾವುದೇ ವ್ಯಾಲ್ಯೂ ಇದಕ್ಕೆ ಹಾಕಿ ನೋಡ್ರಿ. -1 ನಿಮಗೆ ಉತ್ತರ ಬರಲಿಲ್ಲ ಅಂದ್ರೆ ನನಗೆ ಹೇಳ್ರಿ. ಓಕೆ, ಸೊ ಲೆಟ್ ಮಿ ಟೇಕ್ ಎನಿ ವ್ಯಾಲ್ಯೂಸ್. ಸೇ ಫಾರ್ ಎಕ್ಸಾಂಪಲ್ 6 ತಗೊಳ್ಳಿ. ಸೊ 4 - 6 divided by 6 - 4. So what is 4 - 6? -2. What is 6 - 4? That is +2. 2 ಕ್ಯಾನ್ಸಲ್ ಆಗಿ ಏನ್ ಬಂತು? -1. ಈ 6 ಅಲ್ಲ, ಯಾವುದೇ ವ್ಯಾಲ್ಯೂ ತಗೊಂಡ್ ನೋಡ್ರಿ, ಎದರ್ ಇಟ್ ಈಸ್ ಪಾಸಿಟಿವ್ ಎದರ್ ಇಟ್ ಈಸ್ ನೆಗೆಟಿವ್, ನಿಮಗೆ ಬರೋದೇ -1. ಅರ್ಥ ಆಗ್ತಿದೆನಾ?
ಹಾಗಿದ್ರೆ ರೇಂಜ್ ಏನಾಯ್ತಪ್ಪ ಇಲ್ಲಿ ಅಂದ್ರೆ ರೇಂಜ್ ಈಸ್ ನಥಿಂಗ್ ಬಟ್ -1. Range is nothing but -1. So this is how you can solve the question. Is this clear? Anybody having doubt in this? Yes. So ಈ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತಾ? ರ್ಯಾಷನಲ್ ಫಂಕ್ಷನ್ ಅಂತ ಬಂದಾಗ ಡೊಮೇನ್ ಸ್ಪೆಷಲಿ ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ ಡಿನೋಮಿನೇಟರ್ ಓನ್ಲಿ. ಈಸಿ ಇರುತ್ತೆ ಪ್ರಶ್ನೆ, ನಿಮಗೆ ಕಷ್ಟ ಇರೋದಿಲ್ಲ. ಈ ಒಂದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಸೆಟ್ಸ್ ಆಗಿರ್ಬೋದು ಮಕ್ಕಳೇ, ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ, ಭಯ ಬೇಡ. ಓಕೆ, ಇದಂತ ಅಲ್ಲ, ಫಸ್ಟ್ ಇಯರ್ PUC ಅಲ್ಲಿ ಬರ್ತಕ್ಕಂಥ ಯಾವುದೇ ಚಾಪ್ಟರ್ ಆಗಲಿ, ನಾನು ಅವಾಗಲೇ ನಿಮಗೆ ಹೇಳಿದೆ, ಮತ್ತೊಮ್ಮೆ ರಿಪೀಟ್ ಕೂಡ ಮಾಡ್ತಿದ್ದೀನಿ, ಈಸಿ ಆಗಿರುತ್ತೆ ಎಕ್ಸೆಪ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕಷ್ಟನಾ? ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ರಶ್ನೆಗಳು. ಅದನ್ನ ಬಿಟ್ರೆ ಬಾಕಿ ಎಲ್ಲಾ ಚಾಪ್ಟರ್ಸ್ ಇಂದನೂ ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ನೋ ನೀಡ್ ಟು ವರಿ ಅಬೌಟ್ ಇಟ್. ಸೊ ನೀವು PYQs ಗಳನ್ನ ಹಾಗೆ ಈ ಒಂದು ಸ್ಪೆಷಲಿ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ಗಳನ್ನ ಮಾಡಿದ್ರೆ ಬೇಕಾದಷ್ಟಾಯ್ತು. ಓಕೆ, ಎಸ್, ಆಲ್ ರೈಟ್. ಸೊ ರೈಟ್, ಏನಿದೆ ಪ್ರಶ್ನೆ? ಎಸ್, ಓಕೆ, ಮಾಡ್ಯುಲಸ್ ಆಯ್ತಾ? ಓಕೆ, ಎಸ್, ಆಲ್ ರೈಟ್. ಸೊ ಮಕ್ಕಳೇ, ನಾಳೆ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಮೇಲೆ ಕ್ವಶನ್ಸ್ ಗಳನ್ನ ಮಾಡಿಸ್ತೀನಿ. ಅದ್ರ ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಮೇಲೂ ಕ್ವಶನ್ ಇರುತ್ತೆ. ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಾಳೆ ನಂಬರ್ ಆಫ್ ಕ್ವಶನ್ಸ್ ಗಳು ಜಾಸ್ತಿ ಇರುತ್ತೆ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾಳೆ ಅಂತ ಹೇಳಿದೆ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಮೇಲೆ ನಮ್ ಯು ಆರ್ ಟೇಕಿಂಗ್ ಅನದರ್ ಕ್ಲಾಸ್ ಫಾರ್ ನೀಟ್. ನೀಟಿಗಿಲ್ಲ, ಇಲ್ಲ ಇಲ್ಲ, ನೀಟಿಗೆ ಏನು ತಗೊಳ್ತಿಲ್ಲ, ನಾನು ಬರೀ CET ಅಷ್ಟೇ ತಗೊಂತೀನಿ ಬೇಗ. ಓಕೆ, ಎಸ್. ಸೊ ನಾಳೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಮೇಲೆ ನಾವು ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತೀವಿ, ಅದರ ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ ಅನ್ನ ಕೂಡ ಸಾಲ್ವ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ನಾಳೆ ನಾವು ಸಾಲ್ವ್ ಮಾಡೋಣ. ಡೋಂಟ್ ವರಿ, ಅದ್ರ ಮೇಲೆ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಅಂತ ಹೇಳಿದ್ದು. ಅಷ್ಟು ಬಿಟ್ರೆ ನೀವು ಯಾವುದೇ ರೀತಿ ಪ್ರಶ್ನೆಗಳನ್ನ ಕೊಟ್ಟರು ಸಾಲ್ವ್ ಮಾಡಬಹುದು. ಈ ಬೇಸಿಕ್ ವಿಷಯಗಳು ನಿಮಗೆ ಗೊತ್ತಿರ್ಬೇಕಷ್ಟೇ. ಓಕೆ, ಎಸ್. ಸೊ ನಾಳೆಯಿಂದ ಮತ್ತೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಮಕ್ಕಳೇ, ಆದಷ್ಟು ಸ್ವಲ್ಪ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಂಡು ಬಂದ್ರೆ ನಾನು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಟೈಮ್ ತುಂಬಾ ಕಡಿಮೆ ಕೊಟ್ಟಿದ್ದಾರೆ. ಐ ನೋ ದಟ್ ಇಟ್ ಈಸ್ ಲಿಟ್ರಲಿ ಡಿಫಿಕಲ್ಟ್ ಟು ಕಂಪ್ಲೀಟ್ ಆಲ್ ಕೈಂಡ್ ಆಫ್ ಕ್ವಶನ್ಸ್ ವಿತ್ ಇನ್ 1.5 hour. ನನಗೆ ಅರ್ಥ ಆಗುತ್ತೆ. ಬೇಕಿದ್ರೆ ಮುಂದಿನ ದಿವಸದಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಅನ್ನು ನಾನು ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದು ಕೂಡ ನಾನು ಆಲೋಚನೆ ಮಾಡಿದ್ದೀನಿ. ಆಕ್ಚುಲಿ ಟೈಮ್ ಎಕ್ಸ್ಟೆಂಡ್ ಮಾಡೋದಕ್ಕೆ ನಾನು ಕೇಳಿದೆ, ಬಟ್ ಅದು ಇಲ್ಲ ಮ್ಯಾಮ್, ಇದು ಈ ವೇವ್ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ಲ ಆಪ್ ಅಲ್ಲಿ, ಅದು 1.5 ತಾಸು ಮಾತ್ರ ಮ್ಯಾಕ್ಸಿಮಮ್ ಅಂತೆ. ಓಕೆ, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಅಂತ ಅಂದ್ರು. ಹಾಗಾಗಿ 1.5 ತಾಸೇ ತಗೊಳ್ತಿದ್ದೀನಿ. ಇಲ್ಲ ಅಂದ್ರೆ ಯೂಶಲಿ ನಾನು ಡೈಲಿ 2.5 hours ತಗೋಬೇಕಂತಾನೆ ಪ್ಲಾನ್ ಇದ್ದಿದ್ದು. ಈ ರೀತಿ ಆಗಿರೋದ್ರಿಂದ ಅದು ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಮ್ಯಾಕ್ಸಿಮಮ್ 5 ನಿಮಿಷ ಎಕ್ಸ್ಟ್ರಾ ಬರ್ಬೋದು ಅಥವಾ 10 ನಿಮಿಷ ಬರ್ಬೋದು, ಆಮೇಲೆ ಎಂಡ್ ಆಗುತ್ತಂತೆ. ಹಾಗಾಗಿ ಅದ್ರ ಬದಲು ಎಕ್ಸ್ಟ್ರಾ ಕ್ಲಾಸಸ್ ಗಳನ್ನ ಶೆಡ್ಯೂಲ್ ಮಾಡಿಸ್ಕೊಂಡು ಬೇಕಿದ್ರೆ ಮುಂದಿನ ದಿವಸದಲ್ಲಿ ಬೇಕಿದ್ದಾಗ ನಾವು ತಗೊಳ್ಳೋಣ. ಸೊ ಫಸ್ಟ್ ಇಯರ್ PUC ಅಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಬಟ್ ಸೆಕೆಂಡ್ ಇಯರ್ ಅಲ್ಲಿ ಜಾಸ್ತಿ ಕ್ವಶನ್ಗಳು ಸಾಲ್ವ್ ಮಾಡ್ಬೇಕಾಗತ್ತೆ. ಅವಾಗ ನಾವು ನೋಡೋಣ ಅಂತ ಹೇಳ್ತಾ, ನಾಳೆ ಚಾಪ್ಟರ್ ಏನ್ ಮಾಡ್ತಿದೀವಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹಾಗೆ ಕಾಂಪ್ಲೆಕ್ಸ್ ನಂಬರ್ ಅಂಡ್ ಕ್ವಾಡ್ರೆಟಿಕ್ ಇಕ್ವೇಶನ್ಸ್. ಇದರ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಆದ್ರೆ ನೋಡ್ಕೊಂಡು ಬನ್ನಿ, ನಿಮಗೂ ಅನುಕೂಲ, ನನಗೂ ಸಾಲ್ವ್ ಮಾಡಿಸೋದಕ್ಕೆ ಅನುಕೂಲ ಅಂತ ಹೇಳ್ತಾ, ಆಲ್ ರೈಟ್. ಸೊ ಇದರ ನೋಟ್ಸ್ ನಿಮಗೆ ಅಪ್ಲೋಡ್ ಆಗುತ್ತೆ ಮಕ್ಕಳೇ. ಸೊ ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ ಸಂಜನಾ, ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಲಿಟಲ್ ಬಿಟ್ ಮೋರ್ ಈಸಿ ಇನ್ ದ ನೆಕ್ಸ್ಟ್ ಸೆಷನ್. ಇದು ಫಸ್ಟ್ ಸೆಷನ್ ಆಗಿತ್ತು, ಸೊ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ತಗೊಳ್ತಿರೋದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಅದು ಆಪ್ ಅಲ್ಲಿ ತಗೊಳ್ತಿರೋದು, ಈ ಇಂಟರ್ಫೇಸ್ ಅಲ್ಲಿ ತಗೊಳ್ತಿರೋದು ಫಸ್ಟ್ ಟೈಮ್. ಸೊ ಸ್ವಲ್ಪ ಗಡಿಬಿಡಿ ಆಯ್ತು, ಬಟ್ ದಟ್ಸ್ ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬರೋದು ಮಾಡೋದು ಎಲ್ಲ ಆಯ್ತು, ಬಟ್ ನಾಳೆಯಿಂದ ಅಫ್ಕೋರ್ಸ್ ಎಲ್ಲ ಸೆಟ್ ಆಗಿರುತ್ತೆ. ನಾವು ಮೋರ್ ನಂಬರ್ ಆಫ್ ಕ್ವಶನ್ಸ್ ಮಾಡೋಣ,
ನೀವೆಲ್ಲರೂ ಕೂಡ ಇದೇ ರೀತಿ ಕಾನ್ಸಂಟ್ರೇಟೆಡ್ ಆಗಿ ಇದ್ರೆ ಡೆಫಿನೆಟ್ಲಿ ಆರಾಮಾಗಿ ನಾವು ಒಳ್ಳೆ ಒಳ್ಳೆ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್, ಟೇಕ್ ಕೇರ್ ಎವ್ರಿ ಒನ್. ಎಸ್ ಲಿಖಿತ್, these kind of questions will be coming. Okay, yes, so till we meet again in the next session, take care everyone, have a great day. ಮತ್ತೆ ಸಿಗೋಣ, ಧನ್ಯವಾದಗಳು.